ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಸಿನಿಮಾ ನಿರ್ದೇಶಕರು, ರಂಗಕರ್ಮಿಗಳು, ಕಥೆಗಾರರು, ಕಾದಂಬರಿಕಾರರು, ಅಂಬೇಡ್ಕರ್ವಾದಿಗಳು, ಹೀಗೆ ಏನೆಲ್ಲ ಹೆಸರಿಸಬಹುದಾದ ಬಹುಮುಖ ಪ್ರತಿಭೆಯಾಗಿರುವ BM ಗಿರಿರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಸಿನಿಮಾ ನಿರ್ದೇಶಕರು. ಅವರ ಬದುಕು ಕೂಡ ಹಲವು ತಿರುವುಗಳನ್ನು ಹೊಂದಿರುವ ಒಂದು ರೀತಿಯ ರೋಚಕವಾದ ಅವರ ಬದುಕಿನ ಜರ್ನಿ ಕೂಡ ಒಂದು ಸಿನಿಮಾದಂತೆ ಇದೆ. ಅವರ ಬದುಕನ್ನು ಇವತ್ತು ನಾವು ಮೆಲುಕು ಹಾಕೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತುಂಬ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ನೀವು ನಾನು ಆಫ್ ಮೈ ಫೇವ್ರೆಟ್ ಕತೆಗಾರರು. ಸೊ ನೀವು ನಮ್ಮನ್ನು ಕರೆದು ಮಾತಾಡಿಸ್ತಿರೋದು ನನಗೆ ತುಂಬ ಖುಷಿ ಇದೆ. ಎಸ್ ಸರ್. ಸರ್, ನೀವು ಕರ್ನಾಟಕದ ಗಡಿ ಭಾಗದಲ್ಲಿ ಒಂದು ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯ ಒಂದು ಹಳ್ಳಿಯವರು ಅಂತ ಅಂದ್ಕೊಳ್ತೀನಿ. ಅಲ್ಲಿಯವರು ಅದು ಹೇಗೆ ನೀವು ದಿಢೀರಂತ ಬೆಂಗಳೂರಲ್ಲಿ ಒಬ್ಬ 3 ಅವಾರ್ಡ್ ತೆಗೆದುಕೊಳ್ಳುವ ಡೈರೆಕ್ಟರ್ ಆಗಿ ಬೆಳೆದ್ರಿ? ಅಂದರೆ ಈ ಸಿನಿಮಾ ನಂಟು ನಿಮ್ಮ ಅಂದರೆ ಅದಕ್ಕೂ ಮೊದಲು ನಿಮ್ಮ ಹಿನ್ನೆಲೆ, ನಿಮ್ಮ ಶಿಕ್ಷಣ, ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಅಂತ. ಆ್ಯಕ್ಚುಲಿ ನಾನು ಏನದು ಆ ಕ್ರೆಡಿಟ್ ತಗೊಳಕ್ಕಾಗಲ್ಲ. ಅಂದರೆ ನೀವು ಫಸ್ಟ್ ಲೈನ್ ಕೇಳಿಬಿಟ್ರೆ ನನ್ನ ಏನದು ಬಾಲ್ಯದ ದಿನಗಳೆಲ್ಲ ಊರಲ್ಲೇ ಕಳೆದೆ ಅಂತ ಅಂದ್ಕೋತಾರೆ. ಬಟ್ ಅದು ಊರು ಅನ್ನುವಂಥದ್ದು ಬೆಳಕೆ ಅಂತ. ನನ್ನ ಹೆಸರು ಬೆಳಕೆ ಮಹಾದೇವ ಗಿರಿರಾಜ್, BM ಗಿರಿರಾಜ್ ಅಂತ. ನನ್ನ ತಂದೆಯ ಊರದು ಬೆಳಕೆ. ಭಟ್ಕಳದಲ್ಲಿ ಇದಿದೆ, ನಮ್ಮದಲ್ಲಿ ದೇವಿ ಇದೆ, ಒಂದು ಮಹಾಸತಿ, ಸೋಡಿಗದ್ದೆ ಮಹಾಸತಿ ಅಂಥೇಳಿ. ಅಲ್ಲಿಗೆ ಆ ದೇವಿಗೆ ನಡ್ಕೊಳ್ಳುವಂಥ ಜನರು ನಾವು. ಮೊಗೇರ್ ಅನ್ನೋ ಕಮ್ಯುನಿಟಿ, ಅದು ಮೀನುಗಾರರಲ್ಲೇ ಮೀನುಗಾರರಲ್ಲೇ ಅತಿ ಕಡಿಮೆ ಕೆಳಗಿನ ಕಮ್ಯುನಿಟಿ. ಮೊಗವೇರಲ್ಲ, ನಾವು ಮೊಗೇರ್. ಓಕೆ. ಅದು ಸರ್, ಈಗ ಇಲ್ಲೇ ಒಂದು ಪ್ರಶ್ನೆ ಸಣ್ಣದು. ಈ ಮೀನುಗಾರರೆಲ್ಲ ವಾರಗಟ್ಟಲೆ 15 ಗಂಟೆ ಸಮುದ್ರದೊಳಗಡೆ ಹೋಗ್ತಿದ್ರು. ಇವಾಗೆಲ್ಲ ಮಷಿನ್ ಬೋಟ್ ಬಂದಿದ್ದಾವೆ. ಮೊದಲೆಲ್ಲ ಕೈ ಬೋಟಲ್ಲೇ ಹೋಗ್ತಿದ್ರು ಅನ್ಸುತ್ತೆ. ಅದೇ ಕಮ್ಯುನಿಟಿ ಅವರು ನೀವು? ಹೌದು. ಅಂದರೆ ನಿಮ್ಮ ಅಜ್ಜ ಮುತ್ತಜ್ಜರು ಆ ಥರ ಹೋಗ್ತಿದ್ದಿರ್ಬೋದು. ಹೌದು. ಇಲ್ಲ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರು ಹೋಗ್ತಾ ಇದ್ರು. ಇತ್ತೀಚೆಗೆ 90s ಸ್ವಲ್ಪ ಪರ್ಷಿಯನ್ ಬೋಟ್ಗಳು ನೋಡಿದ್ದಿಲ್ಲ, ಬಿಟ್ಟರೆ ಹಾಯ್ದೋಣಿಯಲ್ಲೇ ಹೋದವರು. ಅಂದರೆ ಎಲ್ಲ ಸ್ವಂತ ಬೋಟ್ಗಳ ಅಥವಾ ಸ್ವಂತ ಬೋಟ್ಗಳೆಲ್ಲ ಈಗ ಅಂದರೆ 90s ಏನಾಯಿತು, 70ರಲ್ಲಿ ನಮ್ಮ ಕಮ್ಯುನಿಟಿಗೆ ಒಂದು ಮಾನ್ಯತೆ ಸಿಕ್ತು ಅರಸು ಅವರಿಂದಾಗಿ. ಆ ರಿಪೋರ್ಟ್ ನಂತರ ಇನ್ನೊಂದು 10 ವರ್ಷ 15 ವರ್ಷ ಆದಮೇಲೆ ಬ್ಯಾಂಕ್ಗಳು ಲೋನ್ ಕೊಡೋಕ್ಕೆ ಶುರು ಮಾಡಿದ್ರು. ಆವಾಗ 90s ಸ್ವಲ್ಪ ಮಟ್ಟಕ್ಕೆ ಪಾರ್ಟ್ನರ್ಶಿಪ್ ಅಂತ ಶುರು ಹಚ್ಕೊಂಡ್ರು. ಅಂದರೆ ಇವ್ರ ಹತ್ರ ಆಗಿನ್ನೂ ಅರ್ಥ ಆಗ್ತಿರಲಿಲ್ಲ ಇವ್ರಿಗೇನು ಅಂಥೇಳಿ. ಸೊ ಆಗ ಮಾಡ್ತಾ ಇವತ್ತು ನಾವು ಬೋಟ್ ಓನರ್ಸ್ಗಳು ಅಂತ ಹೇಳುವಂಥ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಅಂದರೆ ಮೊಗೇರಲ್ಲಿ ಸ್ವಲ್ಪ ಇದ್ದಾರೆ. ಇವತ್ತು ಸುಮಾರು ಜನ ನಮ್ಮ ಕಮ್ಯುನಿಟಿಯಲ್ಲೇ ಬೋಟ್ ಓನರ್ಗಳೆಲ್ಲ ಇದ್ದಾರೆ. ಬಟ್ ಇಟ್ ವಾಸ್ ಅ ಹಾರ್ಡ್ ಟ್ರ್ಯಾಕ್ ಅದು ಇಲ್ಲಿ ತನಕ ಬರಲಿಕ್ಕೆ. ಸೊ ಒಂದಷ್ಟು ರಿಸರ್ವೇಷನ್ ಸಿಗಬೇಕಾಯ್ತು, ಬ್ಯಾಂಕ್ ಲೋನ್ ಸಿಗಬೇಕಾಯ್ತು. ಯಾಕಂದರೆ ಇವರಿಗೆ ಅಂತ ಅಡ ಇಡೋಕ್ಕೆ ಏನು ಇರಲಿಲ್ವಲ್ಲ. ಸೊ ಹಾಗಿಟ್ಟು ಇವತ್ತು ಇದು ಮಾಡಿ. ಆಮೇಲೆ ನಮ್ಮಲ್ಲಿ ಓದಿನ ಬಗ್ಗೆ ತುಂಬ ಒತ್ತಡ ಇತ್ತು. 90s ಬೆಳೆದಂಥ ಆಲ್ಮೋಸ್ಟ್ ಎಲ್ಲರೂ ಮಿನಿಮಮ್ ಡಿಗ್ರಿ ಆದರೂ ಪಾಸ್ ಮಾಡಲೇಬೇಕು ಅಂತ ಹೊಡೆದಾದರೂ ಅವರಿಗೆ ಕಾಲೇಜು ಮೆಟ್ಲ್ ತನಕ ತಿಳಿಸ್ತಾಯಿದ್ರು. ಸೊ ಹಂಗೆ ಮಾಡಿ ಅಟ್ಲೀಸ್ಟ್ ನಿಮಗೆ PUC ಕಡಿಮೆ ಓದಂಥವ್ರು ಸಿಗೋದು ಸ್ವಲ್ಪ ವಿರಳ. ಹಂಗೆ ಮಾಡಿದ್ರಂದ್ರೆ ಅವ್ರವ್ರ ತಪ್ಪಿಂದ ಆಗಿದೆ ಹೊರತು ನಾಟ್ ತಂದೆ ತಾಯಿಯವರ ಇದರಿಂದ ಅವರ ಅಕ್ಷಮ್ಯತೆಯಿಂದ ಅಥವಾ ಅವ್ರಿಗೆ ಇರಲಿಲ್ಲ ಅಕ್ಷಮತೆ ಓದಿಸ್ಲಿಕ್ಕೆ ಅನ್ನೋ ರೀತಿಯಂತ ಏನಿರಲಿಲ್ಲ. ಸೊ ಹಂಗಿಂದಾಗಿ ಇದಾಗ್ತಾ ಹೋಯ್ತು. ಸೊ ಅದು ಬೇರೆ ಬೇರೆ ಕಮ್ಯುನಿಟೀಸ್ಗಳಿದೆ. ಮೊಗವೀರರಿದ್ದಾರೆ, ಗಂಗಾಮತಸ್ಥರು ಅಂತ ಬರ್ತಾರೆ. ಅಂಥದ್ರಲ್ಲಿ ನಾವು ತುಂಬ ಕೆಳಗಿರುವಂಥವ್ರು. ನಮ್ಮ ಇದು ವಿಚಿತ್ರವಾಗಿರುವಂಥದ್ದು ಏನು ಅಂತ ಹೇಳಿದರೆ, ನಾವೆಲ್ಲರೂ ಮೂಲದಲ್ಲಿ ಚಾಮರಾಜನಗರದ ಕಾಡುಗಳಲ್ಲಿ ಮೀನು ಹಿಡಿತಿದ್ದಂಥವ್ರು. ಸೊ ಹೈದರಾಲಿ ಟಿಪ್ಪು ಕಾಲದಲ್ಲಿ ಮಂಗಳೂರು ಬಾಂಬೆ ನಡುವೆ ಭಟ್ಕಳ ಸ್ಟ್ರೀಮ್ ಬರ್ತಾ ಇತ್ತಲ್ಲ, ಅಲ್ಲಿ ಒಂದು ಕ್ಯಾಪ್ಚರ್ ಗಡಿ ಬರಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಆಳುಗಳಾಗಿ ಎತ್ಕೊಂಡು ಹೋದವ್ರು ನಮ್ಮೆಲ್ಲ ಬಾಂಡೆಡ್ ಲೇಬರರ್ಸ್ ಥರ. ಅಲ್ಲಿ ಹೋಗಿ ಅಲ್ಲಿ ಇದ್ವಿ. ಅದೇ ಟೈಮಲ್ಲಿ ಅಲ್ಲಿ ಪೋರ್ಚುಗೀಸ್ ಪರ್ಸಿಕ್ಯೂಷನ್ಸು ನಡೀತಾ ಇತ್ತು. ಆಗ ಕೊಂಕಣೀಸ್ ಅವ್ರನ್ನೆಲ್ಲ ಕೆಳಗಡೆ ಬರ್ತಾ ಇರಬೇಕಾದ್ರೆ, ಗೋಕರ್ಣ ದಾಟಿ ಹೊನ್ನಾವರ ಹತ್ರ ಬರಬೇಕಾದ್ರೆ ಅವ್ರ ಮೇಲೆಲ್ಲ ಅಟ್ಯಾಕ್ಸ್ಗಳು ಆಗ್ತಾಯಿತ್ತು. ಆಗ ಅವ್ರ ಸ್ವಾಮೀಜಿ ಒಬ್ಬರನ್ನ ಅಲ್ಲೇ ಬಿಟ್ಟು ಹೋದಾಗ ನಮ್ಮ ಕಮ್ಯುನಿಟಿಯ ಜನರು ಶರಾವತಿಯಿಂದ ಅವ್ರನ್ನ ಕರ್ಕೊಬಂದು ಚಿತ್ರಾಪುರದ ತನಕ ಕರ್ಕೊಬಂದರು. ಚಿತ್ರಾಪುರಕ್ಕೆ ಕರ್ಕೊಬಂದಾಗ ಅಲ್ಲಿ ಆ ಮಠದಲ್ಲಿ, ಚಿತ್ರಾಪುರ ಮಠದಲ್ಲಿ ಇದೆ. ಅಂದರೆ ಇವರನ್ನು ನಮ್ಮ ಅಣ್ಣ ತಮ್ಮದಿರ ಥರನೇ ನೀವು ನೋಡಬೇಕು, ಮಠಕ್ಕೆ ನಡ್ಕೊಳ್ಳೋರಾಗೆ ನೋಡ್ಕೋಬೇಕು ಅಂತ ಹೇಳಿದಾಗ ನಾವು ಸ್ವಲ್ಪ ಬೆಟರ್ ಆದ್ವಿ. ಬೆಟರ್ ಇನ್ ದ ಸೆನ್ಸ್ ಅವ್ರ ಹೊಲಗಳಲ್ಲಿ ಕೆಲಸ ಮಾಡೋ ಹಾಗೆ, ಅವರ ಇದರಲ್ಲಿ ಏನದು ವ್ಯಾಪಾರದಲ್ಲಿ ನಾವು ಕೂಲಿ ಕಾರ್ಮಿಕರಾಗಿ ಕೆಲಸ, ಕೊಂಕಣಿ ಸಮುದಾಯಗಳೇನು ಅಲ್ಲೆಲ್ಲ ಸೆಟ್ಲ್ ಆಗಿರುವಂಥ ಅವರ ವ್ಯಾಪಾರದ ಜೊತೆ ನಾವು ಕೂಲಿ ಕಾರ್ಮಿಕರಾಗಿ ಅವ್ರ ಜೊತೆ ಸ್ವಲ್ಪ ಊರೂರು ತಿರುಗುವ ಸಾಧ್ಯತೆಗಳು ಸಿಗ. ಒಂದ್ಸಲ ಟಿಪ್ಪು ಸತ್ತ ಮೇಲಂತೂ ಕೇಳೋರು ಯಾರಿಲ್ಲ, ಅದು ಕಂಪ್ಲೀಟಾಗಿ ಔಟ್ ಆಫ್ ಇದಾಗದಾಗ ಎಲ್ಲ ಸಣ್ಣ ಕಮ್ಯುನಿಟಿ ಅವ್ರವ್ರದ್ದೇ ಸರ್ವೈವಲ್ಗೋಸ್ಕರ ಬದುಕಬೇಕಾಗಿತ್ತು.
ಈ ಸೊ ಹಾಗಾಗಿ ನಮ್ಮದು ಒಂಥರ ವಿಚಿತ್ರವಾಗಿದೆ. ಆ ಕಡೆ ಬ್ಯಾಟ ಬೀರ, ಇದು ಏನದು ಸೋಡಿಗದ್ದೆ, ಮಹಾಸತಿ ಇವ್ರನ್ನ ನಡ್ಕೋತಾರೆ. ಹಾಗೆ ಚಿತ್ರಪುರದ ಮಠಕ್ಕೂ ನಡ್ಕೋತೇವೆ. ಸೊ ಇವತ್ತು ಒಳ್ಳೆ ಫಿಶಿಂಗ್ ಆಗಲಿದ್ರೆ ಬಂಗಾರದ ಮೀನು, ಬಂಗಾರದ ಬೋಟು, ನಿಜವಾದ ಬಂಗಾರದ ಹೆಂಗೋ ಸಾಲ ಆದರೂ ಮಾಡಿ ತಗೊಬಂದು ಮಠಕ್ಕೆ ಕೊಡ್ತಾ ಇರ್ತಾರೆ. ಅಂದ್ರೆ ಬಿಸ್ನೆಸ್ ಆಗದೆ ಆಗಿರ್ಲಿ ಆದಾಗ ಒಂಥರ ಹರಕೆ ಹೊತ್ಕೊಂಡಂಗೆ ಅಲ್ಲಿ ನಡೆಸಿ ಕೊಡ್ತಾ ಇರ್ತಾರೆ. ಇಷ್ಟಾದ್ರೆ ಇಷ್ಟು ಕೊಡ್ತೀವಿ. ಸೊ ನಮ್ಮಲ್ಲಿ ಕೆಲವರು ಏನಾಗತ್ತೆ ಅಂತ ಹೇಳಿದ್ರೆ, ಚೂರು ಇವರ ಒಡನಾಟದಲ್ಲಿ ಇದ್ದಾಗ ಅವ್ರ ಜೊತೆ ಹೊರಗಡೆ ಹೋಗ್ಬೇಕಿರುತ್ತೆ, ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಬೇಕಾಗಿರುತ್ತೆ, ಅಥವಾ ಅಲ್ಲೇ ಇರಬೇಕಾಗಿರುತ್ತೆ, ಎಲ್ಲ ಮಾಡ್ತಿರುತ್ತೆ. ಸೊ ವಿ ಆರ್ ದಿ ಓನ್ಲಿ ಕಮ್ಯುನಿಟಿ ಎಲ್ಲಿ ಯಾರೋ ಒಬ್ರು ಅಟ್ಲೀಸ್ಟ್ ಹಿರಿಮಗ ಅಥವಾ ಯಾರೋ ಒಬ್ನು ಮೈ ಮೇಲೆ ಜನಿವಾರ ಹಾಕೊಂಡಿರ್ತಾನೆ, ಆಯ್ತಾ. ನಾಟ್ ಬಿಕಾಸ್ ಯಜ್ಞೋಪವೀತ ಆಗಿದೆ ಅಂತಲ್ಲ, ಅವ್ರ ಪಕ್ಕ ಕೂತ ಅವ್ರಿಗೆ ಮುಜುಗರ ಆಗಬಾರ್ದು ಅಂತ. ಮೇಲರಿಮೆನೂ ಇರ್ಬೋದು. ಸೊ ಎಲ್ಲ ಒಂದ್ ಕಡೆ ಇದಿದೆ. ಬಟ್ ನನಗೂ ಗೊತ್ತು, ಆದ್ರೂ ನನಗೊಂದು ಸಮಾಧಾನ ನಿಮ್ಮ ಮೈ ಮೇಲೆ ಒಂದು ದಾರ ನೋಡಿದ್ರೆ. ಸೊ ಆ ರೀತಿಯಿಂದಾಗಿ ಒಂದಷ್ಟು ಕಲ್ಚರ್ಗಳು ಡೆವಲಪ್ ಆಗಿ ಇದಾಗ್ತಾ ಇರೋದು, ಒಂಥರ ಮಿಕ್ಸ್ಡ್ ಇವೆಲ್ಲ ಆಗ್ಲಿಕ್ಕೆ ಶುರುವಾಯ್ತು. ಬಟ್ ಬಿಕಾಸ್ ಆಫ್ ಇವರ ಮೂಲಕ ನಾವು ಹೊರಗೆ ಹೋಗ್ಲಿಕ್ಕೆ ಸಾಧ್ಯ, ವ್ಯಾಪಾರದಲ್ಲಿ ಇವರ ಜೊತೆ ಕೂಲಿ ಕಾರ್ಮಿಕರಾಗಿ ಹೋಗ್ತಾ ಇದ್ದಕ್ಕೆ ನಮ್ಮ ಕಮ್ಯುನಿಟಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅದೇ ಟೈಮಲ್ಲಿ ಈ ಅಡಿಕೆ ವ್ಯಾಪಾರ 50s-60s ಅಡಿಕೆ ವ್ಯಾಪಾರದ್ದು ಇದೇನಿತ್ತು, ನಿಧಾನವಾಗಿ ಸರ್ಕಾರ ಮತ್ತು ಕೋಆಪ್ರೇಟಿವ್ ಮೂಮೆಂಟು ಮತ್ತು ಖಾಸಗಿ ಇವರೇನಿದ್ರು, ರೈತರೇನಿದ್ರು, ಅವರುಗಳ ನಡುವೆ ಒಂಥರದ ಏನದು ಒಡಂಬಡಿಕೆ ಬರಲಿಕ್ಕೆ ಶುರುವಾದಾಗ ಸ್ವಲ್ಪ ಅಡಿಕೆ ವ್ಯಾಪಾರ ಮೇಲೇರೋಕ್ಕೆ ಶುರುವಾಯಿತು. ಆವಾಗ ಹೇಗಿದ್ರು ಇವ್ರುಗಳ ಜೊತೆ ಸ್ವಲ್ಪ ಊರು ಬಿಟ್ಟು ಹೋಗುವ, ಕರಾವಳಿ ಬಿಟ್ಟು ಮಲೆನಾಡಿಗೆ ಬರುವಂತಹ ಇದನ್ನು ಕಲ್ತಿದ್ರಿಂದ ನಮ್ಮ ದೊಡ್ಡಪ್ಪನ ಜನ್ರೇಷನ್, ದಟ್ ಇಸ್ ನಮ್ಮ ಫ್ಯಾಮಿಲಿಯಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ನಮ್ಮ ತಂದೆ 5 ಜನ ಅಣ್ಣ ತಮ್ಮಂದಿರು, ನಮ್ಮ ತಂದೆ ಕೊನೆಯವರು. ಸೊ ನಮ್ಮ ಫಸ್ಟ್ ದೊಡ್ಡಪ್ಪ ಅವ್ರ ಹೆಸರು ನಾಗಪ್ಪ ಅಂತೇಳಿ ಹೇಳಿ, ಅವರು ಸ್ವಲ್ಪ ಊರಿಂದ ಹೊರಗೆ ಬಂದು ಈ ಅಡಿಕೆ ತೋಟಗಳಲ್ಲಿ ಅವರು ಹಮಾಲರ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಿದ್ದಾಗ ಇವರು ಎಲ್ಲಿಂದ ಬಂದು ಸಾಗರ ಅಲ್ಲಿಗೆ ಬಂದಾಗ ಈ ಅರ್ಚನಾ ಉಡುಪ ಅವರು ಇದ್ದಾರಲ್ಲ, ಅವರ ತಾಯಿ ಅಂದರೆ ಅವರ ತಾಯಿ ಅಜ್ಜ ಅವರ ತೋಟದಲ್ಲಿ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಎಲ್ಲ ಹಮಾಲರಾಗಿ ಕೆಲಸ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ. ನಮ್ಮ ತಂದೆ ಓದೋದ್ರಲ್ಲಿ ಸ್ವಲ್ಪ ಚುರುಕಿದ್ರು. ಅವ್ರು ಕ್ಲಿಯರಾಗಿ ಹೇಳ್ಬಿಟ್ರು, ಇವನನ್ನು ಓದ್ಸಪ್ಪ ನೀನು, ಚೆನ್ನಾಗಿರತ್ತೆ, ಇಲ್ಲಾಂದರೆ ಸರಿಯಾಗಿರಲ್ಲ, ಅವನಿಗೆ ಇದಿದೆ, ನಿಮ್ಮ ಥರನೇ ಆಗಿಬಿಡ್ತಾನೆ ಅನ್ನೋ ರೀತಿಯಲ್ಲಿ ಆಯಿತು. ಫಾರ್ ಆ ಪರ್ಪಸ್ಸಿಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಅವ್ರು ನಮ್ಮ ತಂದೆ, ನಮ್ಮ ದೊಡ್ಡಪ್ಪವ್ರು ಸ್ವಲ್ಪ ಅವಾಯ್ಡ್ ಮಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಅಂದರೆ ಸ್ವಲ್ಪ ಲೇಬರ್ ವರ್ಕ್ಕಿಂತ ನೀನು ಅಕಾಡೆಮಿಕ್ ಕಡೆ ಹೋಗೋದು ಎಲ್ರಿಗೂ ಟ್ರೈ ಮಾಡಿದರು. ಬಟ್ ನಮ್ಮ ಅಪ್ಪ ಸ್ವಲ್ಪ ಇದು ಮಾಡಿ ಡಿಗ್ರಿ ಪಾಸ್ ಮಾಡಿಬಿಟ್ರು. ಸೊ ನಮ್ಮ ಕಮ್ಯುನಿಟಿಯಲ್ಲಿ ಅದು ಫಸ್ಟು ಇದರಲ್ಲಿ ಒಂದು ಆ ಜನ್ರೇಷನಲ್ಲಿ ಒಂದು 5-6 ಜನರು ಫಸ್ಟು ಡಿಗ್ರಿ ಪಾಸ್ ಆದರು. ಅದರಲ್ಲಿ ನಮ್ಮ ತಂದೆ ಒಬ್ಬರು. ಅದಾದಮೇಲೆ ನಮ್ಮ ತಂದೆ ಮತ್ತು ಇನ್ನೂ ಚೆನ್ನಾಗಿ, ಆಗ LB ಕಾಲೇಜ್, ಲಾಲ್ ಬಹದ್ದೂರ್ ಕಾಲೇಜ್, ಅದಕ್ಕೆ ಇವರು ಅಡಿಗರು ಪ್ರೊಫೆಸರ್ ಆಗಿದ್ದರು, ಪ್ರಿನ್ಸಿಪಲ್ ಆಗಿದ್ದರು. ಸೊ ಅಲ್ಲಿಂದ ಅವ್ರು ಆಮೇಲೆ ಮೈಸೂರು ಯೂನಿವರ್ಸಿಟಿಗೆ ಬಂದು ಇನ್ನೂ ಹೆಚ್ಚು ಓದಬೇಕು ಅಂತ ಹೇಳಿ MBA ಮಾಡೋಕ್ಕೆ ಬಂದರು. ದಟ್ ವಾಸ್ ಆಗಿನ ಕಾಲಕ್ಕೆ. ಆ್ಯಂಡ್ ಅದರಲ್ಲಿ ಸ್ವಲ್ಪ ಒಂದು ರ್ಯಾಂಕಿಂಗ್ ಎಲ್ಲ ತಗೊಂಡಿದ್ರು, ಅವರು ರ್ಯಾಂಕ್ ಹೋಲ್ಡ್ರೆಲ್ಲ ಆಗಿದ್ರು. ಸೊ ಇದಕ್ಕಿದ್ದಂಗೆ ಅಲ್ಲಿಂದ ಅದಕ್ಕೆಲ್ಲ ಎಜುಕೇಷನ್ ಸಪೋರ್ಟ್ ಅವರೇ ಹೆಂಗೋ ಕಷ್ಟಪಟ್ಕೊಂಡು ಮಾಡಿದರು. ಅದಕ್ಕೆ ಅದು ಕೊನೆ ತನಕ ನಮ್ಮ ಅಪ್ಪಂಗೆ ಅದೊಂದು ಋಣ ಇತ್ತು. ಅವತ್ತು ಓದಿಸಿಲ್ಲ ಆದರೆ ನಮ್ಮ ದೊಡ್ಡಪ್ಪ ನನ್ನ ಅಣ್ಣ ಅಂದಿರಲ್ಲ ಅಂಥೇಳಿ ಇದಾಗ್ತಾ ಹೋಯ್ತು. ಆಮೇಲೆ ಅದೇ ಒಂದು ಕಮ್ಯುನಿಟಿ ಏನಾಗ್ಬಿಡತ್ತೆ, ಒಂಚೂರು ಎಕನಾಮಿಕಲಿ ಸ್ಟ್ರಾಂಗ್ ಆದ ಕೂಡಲೇ ಇಂಥ ಕಮ್ಯುನಿಟಿಗಳಂದರೆ ಅವು ಸೆಲ್ಫ್ ಸಸ್ಟೈನೂ ಆಗುತ್ತೆ ಮತ್ತು ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗುತ್ತೆ ಆ್ಯಂಡ್ ಸಪೋರ್ಟು ಮಾಡಲಿಕ್ಕೆ ಶುರು ಮಾಡುತ್ತೆ. ಈ ಒಂದು ಹಂತದಲ್ಲಿ ನಿಧಾನವಾಗಿ ಹಮಾಲರಾಗಿ ಮೇಲೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಾವೇ ಒಂದು ಸಣ್ಣದಾಗಿ ಒಂದು ಮಂಡಿ ಇಡೋಣ ಅಂತ ಇವರು ಶುರು ಹಚ್ಕೋತಾರೆ. ಸೊ ನಿಮಗೆ 10% ಬಡ್ಡಿ ಕೊಡೋ ಬದಲು 20% ಬಡ್ಡಿ ಕೊಟ್ಟು ಮಾಡ್ತಾರೆ. ಯಾಕಂದರೆ ಇವ್ರು ವ್ಯಾಪಾರ ಮಾಡದೇ ಇರಲಿ, ಡೈರೆಕ್ಟಾಗಿ ನಿಮ್ಗೆ ಕೊಡೋಕ್ಕಾಗದೇ ಇದೆ. ಸೊ ಆ ರೀತಿಯಿಂದಲೂ ಬಡ್ಡಿ ಹಣ ತೊಗೊಂಡು ವ್ಯಾಪಾರ ಶುರು ಮಾಡೋದಂತ ಎಷ್ಟೋ ಜನರು ತೊಗೊಂಡ್ರು. ಅವರು ಮಾಡಿ ಇದೆಲ್ಲ ಆಗಿ ವ್ಯಾಪಾರ ಎಲ್ಲ ಮಾಡಿ ಇದಾಯಿತು. ದೇರ್ ಟ್ಯಾಕ್ಸ್ ಅದೆಲ್ಲ ಪಕ್ಕ ಒಂದು ಸಿನಿಮ್ಯಾಟಿಕ್ ಕಥೆಗಳೆಲ್ಲ ಇದೆ. ನನ್ನ ಇವ್ರುಗಳ ದೊಡ್ಡಪ್ಪನ ಬಗ್ಗೆ ಇಲ್ಲ, ಬಟ್ ನನಗೆ ಗೊತ್ತು ಯಾರ ಮೇಲೆಲ್ಲ ಆಗಿದೆ. ಅವರೆಲ್ಲ ಕಥೆ ಎಲ್ಲ ಹೇಳ್ತಿದ್ರಲ್ಲ ಹೆಂಗೆಲ್ಲ ಆಗ್ತಿತ್ತು ಅಂತೇಳಿ, ಸಾಯಿಸ್ಲಿಕ್ಕೆಲ್ಲ ಟ್ರೈ ಮಾಡಿದರು, ಅವೆಲ್ಲ ಒಂದು ಕಥೆಗಳಿತ್ತು. ನಿಧಾನವಾಗಿ ಏನಾಗ್ತಾ ಹೋಯಿತು. ಆ್ಯಂಡ್ ಅಗೇನ್ ಅದು ಅಲ್ಲಿ ಒಂದು ಸಮಾಜವಾದಿ ಚಳುವಳಿಗಳು ನಡೀತಾ ಇದ್ದ ಕಾರಣಕ್ಕೆ ವಿ ವರ್ ಸೇಫ್ ಅಂತಲೂ ಹೇಳ್ಬೋದು. ತೀರಾ ಇವತ್ತು ಮೊನ್ನೆ ಉತ್ತರ ಕರ್ನಾಟಕದಲ್ಲಿ ಆಯ್ತಲ್ಲ, ತಂದೆನೇ ಮಗಳನ್ನು ಕೊಂದಾಕ್ಬಿಟ್ಟ, ಪ್ರೆಗ್ನೆಂಟ್ ಮಗಳನ್ನು. ಆ ರೀತಿ ಆಗದೇ ಇರೋದಕ್ಕೂ ಕಾರಣ ಏನಂತ ಹೇಳಿದ್ರೆ, ಬಿಕಾಸ್ ಮಲೆನಾಡಲ್ಲಿ ಒಂದು ರೀತಿಯ ಸಮಾಜವಾದಿ ಚಳುವಳಿಗಳು ಸಾಹಿತಿಗಳಿಂದ ಮತ್ತು ಅಲ್ಲಿದ್ದಂತಹ ನಾಯಕರುಗಳಿಂದೆಲ್ಲ ಸ್ವಲ್ಪ ಶಾಂತವೀರ್ ಗೋಪಾಲ್ ಗೌಡ್ರು ಇವರೆಲ್ಲರೂ ಇದ್ರಲ್ಲ. ಸೊ ಒಂದು ಸ್ವಲ್ಪ ಮಟ್ಟಕ್ಕೆ ಇಟ್ ವಾಸ್ ಬೆಟರ್, ವಿ ವರ್ ಬೆಟರ್. ಹಂತವಾಗಿ ಎಕನಾಮಿಕಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ. ಸ್ವತಂತ್ರ ಪೂರ್ವದಲ್ಲಿ ನಾನು ಈ ಸಾರಸ್ವತ ಬ್ರಾಹ್ಮಣ ಅಂತ ಒಂದು ಕಾದಂಬರಿ ಇದೆಯಲ್ಲ ಗೋಪಾಲಕೃಷ್ಣ, ಹೌದೌದು, ಸ್ವಪ್ನ ಸಾರಸ್ವತ ಸರ್. ಓಕೆ,
ಅದರಲ್ಲಿ ಅಂದರೆ ಈ ಎಲ್ಲ ತಳ ಸಮುದಾಯದ ಕಮ್ಯುನಿಟಿಯವರೆಲ್ಲ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ತಿದ್ರು. ಅದು ತುಂಬ ಪೋರ್ಚುಗೀಸರಿಂದ ಫೋರ್ಸ್ ಇತ್ತು. ಎಲ್ಲ ಗೋವಾದಿಂದ ಎಲ್ಲರನ್ನೂ ಇದು ಹೌದು ಮಾಡ್ತಾ ಇದ್ರು. ಹೌದು ಹೌದು ಹಂಗಾಗಿ ಹಿಂದೂಗಳೆಲ್ಲ ಜಾಗ ಖಾಲಿ ಮಾಡ್ತಾ ಇದ್ರು ಅಂತ ಹೌದು ಏನೋ ಹೌದು ಬರುತ್ತೆ. ಆ ಥರದ್ದು ಅದೇ ನಾ ಹೇಳಿದೆ. ಆ ಟೈಮಲ್ಲಿ ಬಂದಂಥ ಇವರಿಗೆ ನಮ್ಮ ಕಮ್ಯುನಿಟಿಯವ್ರು ಸಪೋರ್ಟ್ ಮಾಡಿದಾಗ ಚಿತ್ರಾಪುರದಲ್ಲಿ ನಮಗೊಂದು ಸ್ವಲ್ಪ ಅದು ಇವ್ರ ಜೊತೆ ಕರಾವಳಿದಿಂದ ಇರಿ. ಮತ್ತೆ ಸಾಗರ್ ಕಡೆ ಬಂದ್ರಿ ಇವಾಗ. ಹಾಂ, ಮತ್ತು ನಾವು ಅಲ್ಲಿಂದ ಸಾಗರ, ಬಿಕಾಸ್ ಇವರು ವ್ಯಾಪಾರ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರಲ್ಲ, ಹಾಂ ಅದೇ. ವ್ಯಾಪಾರಿ ಕಮ್ಯುನಿಟಿಗಳಾಗಿದ್ರಲ್ಲ ಹೌದು ಹೌದು ಇವ್ರು. ಆ ಕಡೆ ಇಪ್ಪೈ ಕಾಮತ್ ಅಂತ ಹೌದು ಹೇಳಿದ್ರು, ಅವರು ಹೌದು. ವ್ಯಾಪಾರಿ ಕಮ್ಯುನಿಟಿಗಳಾಗಿದ್ರಿಂದ ಅವರ ಜೊತೆ ಇವರು ಅಲ್ಲಿಂದ ಚೂರು ಬರೋಕ್ಕೆ ಶುರು. ಸೊ ನಮ್ಮ ಕಮ್ಯುನಿಟಿ ಚೂರು ಆ ಕಡೆ ವೆಂಚರ್ ಔಟ್ ಆಗಲಿಕ್ಕೆ ಹ್ಮ್. ಶುರು ಆಯಿತು. ಅಲ್ಲ ಅವಾಗ ಆ ಥರದ್ದು ಇದು ಇತ್ತ ಅಂತ ಮತಾಂತರ ತುಂಬ ಜೋರು ಇತ್ತ ಆದ್ರೂ. ಇಲ್ಲ, ನಾವು ಅರ್ಥ ಮಾಡ್ಕೋಬೇಕು. ಪೋರ್ಚುಗೀಸ್ ಅವರು ಇದ್ರಲ್ಲ, ಅವರನ್ನು ನಾವು ಬ್ರಿಟಿಷರ ಜೊತೆ ಹೋಲಿಕೆ ಮಾಡೋಕ್ಕಾಗಲ್ಲ. ಬ್ರಿಟಿಷರು ಪಕ್ಕಾ ವ್ಯಾಪಾರಿಗಳಾಗಿದ್ದರು ಆ್ಯಂಡ್ ಅವರು ವ್ಯಾಪಾರದ ದೃಷ್ಟಿಕೋನದಿಂದ ನೋಡ್ತಾ ಇದ್ರು. ಪೋರ್ಚುಗೀಸರ ಇತಿಹಾಸನೇ ನೀವು ನೋಡಿದರೆ ಅವರೆಲ್ಲರೂ ಕಳ್ಳರೇ ಆಗಿದ್ದಂಥವ್ರು. ವಾಸ್ಕೋಡಿಗಾಮನ್ ಇವತ್ತು ನೀವು ಯುವಲಜೈಸ್ ಮಾಡ್ಬೋದು. ಅವತ್ತು ವಾಸ್ಕೋಡಿಗಾಮ ಕಳ್ಳ. ಒಬ್ಬ ಕಳ್ಳನೇ ಅವನು, ಹೌದು ಕಡಲ್ಗಳು. ಆಯಿತಾ. ಆಮೇಲೆ ಅವನು ತಗೊಬಂದಿದ್ದು ಯಾರನ್ನ, ಇವ್ರುಗಳನ್ನ ಲೇಬರರ್ಸ್ ಆಗಿ ಅಂತ ಹೇಳಿದರೆ, ಆಲ್ರೆಡಿ ಜೈಲಲ್ಲಿದ್ದಂತಹ ಕೈದಿಗಳನ್ನು ಸರ್ಕಾರಕ್ಕೆ ಕಾಸು ಕೊಟ್ಟು ಅವ್ರನ್ನ ಕರ್ಕೊಬಂದು, ಅಂದರೆ ಅಕಸ್ಮಾತ್ ರೋಡಲ್ಲಿ ಸತ್ರು ಪರವಾಗಿಲ್ಲ, ಇವ್ರದ್ದು ಹಿಂದೆ ಮುಂದೆ ನಾನು ತಗೋಬಾರ್ದು, ಇನ್ಶೂರೆನ್ಸ್ ಥರದ್ದೇನು ಒಂಥರ ಕೊಡಬಾರ್ದು ಮಷಿನ್ ಥರ ಅಂತ ತಗೊಬಂದ್ಕೊಂಡು ಅವ್ರನ್ನೆಲ್ಲ ತಗೊಬಂದ. ಅವಕ್ಕೇನಾಯ್ತು, ಜೈಲಿರಲ್ಲೇ ಇರೋ ಬದಲು ಎಲ್ಲೋ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಬಂದರು. ಬಟ್ ಒಂದು ಲೆಜಿಟಿಮೆಸಿ ಬೇಕಿತ್ತು ಅವ್ರಿಗೆ. ಕಾಲ್ಡ್ರನ್ನೇ ತಗೊಂಡು ಹೋಯ್ತಾನೆ ಅಂತ ಹೇಳಿದ್ರೆ ಲೆಜಿಟಿಮೆಸಿ ಬೇಕಿತ್ತು. ಆ್ಯಂಡ್ ದ್ಯಾಟ್ಸ್ ವೇರ್ ದೇ ಬ್ರಾಟ್ ದಿ ಏನದು ಕ್ರಿಶ್ಚಿಯನ್ ಫ್ಲ್ಯಾಗ್ ಅಂತ ತೊಗೊಬಂದರು. ನೀವು ಅರ್ಥ ಮಾಡ್ಕೋಬೇಕು, ಅವ್ರು ಕೇರಳಕ್ಕೆ ಬರೋಕ್ಕಿಂತ ಮುಂಚೆನೇ ಕೇರಳದಲ್ಲಿ ಸಿರಿಯನ್ ಕ್ರಿಶ್ಚಿಯನ್ಸ್ ಅಂತ ಇದ್ದರು. ಇವತ್ತಿಗೂ ಸಿರಿಯನ್ ಕ್ಯಾಥಲಿಕ್ಸ್ ಅಂತ ಹೇಳ್ತಾರೆ. ಅದು ಏನದು ಪರ್ಷಿಯಾದಲ್ಲಿದ್ದಂತಹ, ಸಿರಿಯಾ ಅಂದರೆ ಪರ್ಷಿಯಾ, ಆ ಕಡೆ ಇದ್ದಂತಹ ಒಂದು ಇದನ್ನು ಚರ್ಚ್ನ ಮೊದಲು ಒಪ್ಕೊಂಡಿದ್ದಂಥದ್ದು. ಆಮೇಲೆ ರೋಮನ್ ಕ್ಯಾಥಲಿಕ್ ಹೆವಿಯಾಗಿ ಇವರು ಯುರೋಪಿಯನ್ ಇವರುಗಳೆಲ್ಲ ಅದು ಒಂದು ಇದು ಏನದು ಈ ಧರ್ಮಯುದ್ಧದ ಹೆಸರಲ್ಲಿ ಅವರು ಇಸ್ಲಾಮಿಕ್ ಕಂಟ್ರೀಸ್ಗಳನ್ನೆಲ್ಲ ಅಟ್ಯಾಕ್ ಮಾಡಿ ಅಲ್ಲಿಂದೆಲ್ಲ ಲೂಟಿ ಮಾಡ್ತಾ 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 ಇದ್ದಾಗ ಎಲ್ಲರೂ ಇವರು ಆ ರೀತಿಯಾದ ಟರ್ನ್ ಆಗಿರುತ್ತೆ. ಬಟ್ ಸಿರಿಯನ್ ಕ್ರಿಶ್ಚಿಯನ್ಸ್ ಯಾರಿದ್ರು ಅವರು ಆರಾಮ್ಸೆ ವ್ಯಾಪಾರ ಮಾಡ್ಕೊಂಡು ಇದ್ದಂಥ ಇದ್ದರು. ರೋಮನ್ ಕ್ಯಾಥಲಿಕ್ಸ್ ಇವ್ರುಗಳನ್ನು ತೊಗೊಬಂದ್ರಲ್ಲ, ಯಾರು ಪೋರ್ಚುಗೀಸ್ ತೊಗೊಬಂದ್ರೆ, ದೇವರ್ ಫಸ್ಟ್ ಇವ್ರನ್ನ ಅವ್ರು ಕನ್ಸಿಡರೇ ಮಾಡಿಲ್ಲ ಕ್ರಿಶ್ಚಿಯನ್ಸ್ ಅಂತ. ಇವ್ರು ಕಾಳ್ರಿ ಇವರು ಅನ್ನೋ ರೀತಿಯಲ್ಲಿ ಇದು ಮಾಡಿ, ಅಲ್ಲಿಂದ ನೀವು ಗೋವಾ ತನಕ ನೀವು ನೋಡ್ತಾ ಬಂದರೆ ಹಂತ ಹಂತವಾಗಿ ಅವರು ಎಲ್ಲ ಇವ್ರುಗಳ ಜೊತೆ ಒಡಂಬಡಿಕೆ ಮಾಡ್ಕೋತಾ ಮತ್ತು ಅವ್ರನ್ನ ಆಕ್ರಮಿಸ್ಕೋತಾ ಬರಲಿಕ್ಕೆ ಶುರುವಾದರು. ಗೋವಾ ಮೊದಲು ಬಹಮನಿಗಳ ಇದರಲ್ಲಿ ಕೈಯಲ್ಲಿತ್ತು. ಕೈಯಲ್ಲಿತ್ತು. ಬಹುಮನಿಗಳನ್ನು ಓಡಿಸ್ಲಿಕ್ಕೆ ಅಲ್ಲಿರೋ ಜನರು ಇವ್ರನ್ನ ಕರೆಸ್ತಾರೆ, ಓಕೆ ಇನ್ವೈಟ್ ಮಾಡ್ಕೊಂಡು, ನೀವು ಬನ್ನಿ, ನಾವು ಇದು ಮಾಡಿ ನಿಮ್ಗೆ ಹಣ ಕೊಡ್ತೀವಿ ಅಂಥೇಳಿ. ಹಣ ಕೊಟ್ಮೇಲೆ ಅವನ್ಯಾಕೆ ಸುಮ್ಮನೆ ಹೋಗ್ತಾನೆ, ಅವನೇನು ಹಣ ಕೊಟ್ಮೇಲೆ ಇಲ್ಲೇ ಚೆನ್ನಾಗಿದೆ ವ್ಯಾಪಾರ. ಅವ್ರಿಗೆ ವಾಪಸ್ ಹೋಗೋ ಇರಾದೆ ಇರಲಿಲ್ಲ. ಇಲ್ಲಿ ನಾವು ರಾಜರು, ಅಲ್ಲಿ ನಾವು ಕಾಳ್ರು. ಎಸ್. ಅರ್ಥ ಆಯ್ತು ಇಲ್ಲ, ಇಲ್ಲೇ ಇರಬೇಕು ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿ ಅಲ್ಲಿಯ ಪಾದ್ರಿಗಳಿಗೆ ಹೇಳ್ತಿದ್ರು, ನಾವಿಲ್ಲಿ ದೇವರ ಇದನ್ನು ವಾಕ್ಯವನ್ನು ಇಲ್ಲಿ ಪಾಲಿಸ್ಲಿಕ್ಕೆ ಬಂದಿದ್ದೀವಿ, ನಾವಿಲ್ಲಿ ದೇವರ ನಾಡನ್ನು ಕಟ್ತೀವಿ ಅಂತ ಹೇಳಿದ್ರು. ವಿಚ್ ಇಸ್ ಅಗೇನ್ ಇನ್ ಡೈರೆಕ್ಟ್ ರೆಸ್ಪಾನ್ಸ್ ವಿತ್ ದಿ ಇಸ್ಲಾಮಿಕ್ ಇದು ದೇಶಗಳ ಮೇಲೆ ಇವ್ರು ಮಾಡಿದ್ದ ಟ್ಯಾಕ್ಸ್ ಇತ್ತಲ್ಲ, ಜೆರೂಸಲೇಮ್ ಎಲ್ಲ ಮಾಡಿದಂತಹ ಟ್ಯಾಕ್ಸ್ಗಳನ್ನು ಅದನ್ನು ವಾಪಸ್ ತೊಗೊಳಕ್ಕೋಸ್ಕರ ಇವರೇನು ನೈಟ್ಸ್ ಟೆಂಪ್ಲರ್ ಅಂತೆಲ್ಲ ತೊಗೊಂಡೋಗಿ ಮಾಡಿದರು. ಅದೇ ನಾವು ಇಲ್ಲಿ ಸ್ಥಾಪಿಸ್ತೀವಿ ಅಂತ ಹೇಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಲಿಟ್ರಲಿ ಅವರಿಗೆ ಪೋರ್ಚುಗೀಸರಿಗೆ ಈ ಕಡೆ ಕೇರಳ ಕ್ಯಾಪ್ಚರ್ ಮಾಡಿದ್ರು, ಈ ಕಡೆ ಗೋವಾ ಕ್ಯಾಪ್ಚರ್ ಮಾಡಿದ್ರು. ಬಟ್ ಕರ್ನಾಟಕ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಯಾಕಂತ ಹೇಳಿದರೆ, ಯಾಕಂದರೆ ಮೊದಲನೇದಾಗಿ ಇಬ್ಬರು ರಾಣಿಯರು ನಾವು ಇಲ್ಲಿ ನೆನೆಸ್ಕೋಬೇಕಾಗತ್ತೆ. ಒಂದು ರಾಣಿ ಅಬ್ಬಕ್ಕದೇವಿ ಮತ್ತು ಕಾಳುಮೆಣಸಿನ ರಾಣಿ ಅಂತ ನಾವು ಯಾರನ್ನು ಹೇಳ್ತೀವಿ, ಚೆನ್ನಭೈರಾದೇವಿ, ಅವ್ರನ್ನ ನಾವು ನೆನೆಸ್ಕೋಬೇಕು. ತದನಂತರ ಶಿವಪ್ಪ ನಾಯಕರು ಎಲ್ಲ ಬರ್ತಾರಲ್ಲ, ಅವ್ರನ್ನ ತಡೀತಾರೆ. ಸೊ ಆ ರೀತಿಯಿಂದ ಈ ಒಂದು ಸ್ಟ್ರೆಚ್ ಅವ್ರಿಗೆ ಯಾವತ್ತೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಹಮನಿ ಅವರಿಂದ ಬಂದಾಗಲೂ ಇವ್ರು ಚೂರು ಇನ್ನೂ ಮುಂದೆ ಬಂದ್ಕೊಂಡು ಆಕ್ರಮಿಸ್ಕೊಂಡಾಗ ವಿಜಯನಗರ ರಾಜ ಕೃಷ್ಣದೇವರಾಯ ಅವರನ್ನು ವಾಪಸ್ಸು ಹಿಂದೆ ತಳ್ಳಿಬಿಟ್ಟಿರ್ತಾನೆ. ಪೋರ್ಚುಗೀಸರು ಬಂದು ಇವರನ್ನು ಭಟ್ಕಳದ ಮೇಲೆ ಅಟ್ಯಾಕ್ ಮಾಡಿದಾಗ ಭಟ್ಕಳವನ್ನು ಸುಟ್ಟಾಕ್ತಾರೆ. ಬಟ್ ಅವ್ರಿಗಿಂತ ಮುಂದೆ ಬರೋಕ್ಕೆ ಅವ್ರಿಗೆ ಬಿಡಲ್ಲ, ಚೆನ್ನಭೈರದೇವರೆಲ್ಲ ಬಿಡಲ್ಲ. ಐ ಆಮ್ ಸೈಯಿಂಗ್ ನಾಟ್ ಚೆನ್ನಭೈರ, ಹಿರಿ ಚೆನ್ನಭೈರ, ಅವ್ರಿಗಿಂತ ಹಿಂದಿದ್ದಂಥವ್ರು ಬಿಟ್ಟಿರಲ್ಲ ಅದನ್ನು. ಬಟ್ ಅವ್ರು ಅದಕ್ಕೋಸ್ಕರ ಇಡೀ ಭಟ್ಕಳನ್ನು ಸುಟ್ಟು ಇನ್ನು ಮುಂದೆ ಬರ್ಬೇಕಾದ್ರೆ ಅವ್ರು ಕಪ್ಪ ಕಾಣಿಕೆ ಕೊಟ್ಟು ವಾಪಸ್ ಬಂದಿರ್ತಾರೆ. ವೆನ್ ರಾಣಿ ಚೆನ್ನಭೈರ ದೇವಿ ಕಮ್ಸ್ ಬ್ಯಾಕ್, ಅವ್ರು ಭಟ್ಕಳವನ್ನು ರೀಕ್ಯಾಪ್ಚರ್ ಮಾಡಿದಾಗ ಇಡೀ ಇದು ಬಂದಿರುತ್ತೆ. ಈ ಟೈಮಲ್ಲಿ ಅದ್ರದ್ದು ಒಂದು ಕತೆ ಚೆನ್ನಾಗಿದೆ. ಅಷ್ಟೊತ್ತಿಗೆ ರಾಜರು ಸತ್ತೋಗಿರ್ತಾರೆ, ಯಾರು ವಿಜಯನಗರದ ಅರಸರೆಲ್ಲ ಸತ್ತೋಗಿರ್ತಾರೆ, ಕಸ್ತಂಗಡಿಲಾಗಿರುತ್ತೆ. ಬಹಮನಿ ಅವ್ರ ಜೊತೆ ಒಳ್ಳೆ ಸಂಬಂಧಗಳು ಮೇಂಟೈನ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಕೇರಳದ ರಾಜರುಗಳಿಂದಲೂ ಒಳ್ಳೆ ಸಂಬಂಧ. ಕೇರಳದ ರಾಜರುಗಳಿಗೆ ತುಂಬ ಉರಿ ಇರುತ್ತೆ ಪೋರ್ಚುಗೀಸ್ ಮೇಲೆ, ಯಾಕಂದರೆ ಅವ್ರ ಮೇಲೆ ತುಂಬ ಅಟ್ರಾಸ ಎಲ್ಲ ಮಾಡಿದಂಥವ್ರು. ಸೊ ವೆನ್ ಪೋರ್ಚುಗೀಸರು ಅಟ್ಯಾಕ್ ಮಾಡಿದಾಗ ರಾಣಿ ಚೆನ್ನಭೈರದು ಇಬ್ಬರಿಗೂ ಇದು ಕಳಿಸ್ತಾರೆ, ಏನದು ಇನ್ವೈಟ್ ಕಳಿಸ್ತಾರೆ.
ಅವ್ರು ಇಡೀ ನೌಕಾಪಡೆ ತಗೊಬಂದಾಗ ಇಡೀ ನೌಕಾಪಡೆಯನ್ನು ಹೊನ್ನಾವರದಲ್ಲಿ ನಾಶ ಮಾಡಕ್ಕೆ ಬಿಡ್ತಾರೆ. ಸೊ ಇವ್ರು ಬಂದಾಗ ಆಲ್ರೆಡಿ ಯುದ್ಧ ಗೆದ್ದುಬಿಟ್ಟಿರ್ತಾರೆ. ಬಟ್ ಇನ್ ಸ್ಪೈಟ್ ಆಫ್ ದ್ಯಾಟ್ ಯಾರು ಗೆದ್ದಿರ್ತಾರೆ? ರಾಣಿ ಚೆನ್ನಭೈರಾದೇವಿ ಗೆದ್ದಿರ್ತಾಳೆ. ಸೊ ಇನ್ ಸ್ಪೈಟ್ ಆಫ್ ದ್ಯಾಟ್ ರಾಣಿ ಚೆನ್ನಭೈರಾದೇವಿ ಇವ್ರು ಬಂದರೂ ಕೂಡ ಅವರು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇದ್ರು ಅವ್ರಿಗೆಲ್ರಿಗೂ ಎಷ್ಟೆಷ್ಟು ಹಣ ಕೊಡಬೇಕಾಗಿದೆ ಕಪ್ಪ ಕಾಣಿಕೆ ಎಲ್ಲ ಕೊಟ್ಟು ಇದು ಮಾಡಿರ್ತಾರೆ. ಸೊ ಲಿಟ್ರಲಿ ಆಗಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಗೇರುಸೊಪ್ಪದ ಸಂಸ್ಥಾನ ಏನಿದೆ ಇದು ಒನ್ ಆಫ್ ದಿ ಮೋಸ್ಟ್ ರಿಚೆಸ್ಟ್ ಸಂಸ್ಥಾನ ಅನ್ನುವಂಥದ್ದು ಇದಾಗಲಿಕ್ಕೆ ಶುರುವಾಗುತ್ತೆ. ಇದು ವ್ಯಾಪಾರಿ ಇವ್ರುಗಳಿಗೆಲ್ಲ ಇಲ್ಲಿಂದ ಬರೋಕ್ಕೆ ಶುರು ಮಾಡ್ತಾರೆ. ಆಗಿಂದಲೇ ನಿಧಾನವಾಗಿ ಕೊಂಕಣಿಸ್ಗಳ ಇವರಿತ್ತು, ಅಂದರೆ ಇವರೇ ಕೊಂಕಣದ ಸರಸ್ವತಿಯರಿದ್ರು, ಅವರು ಈ ಕಡೆ ಬರೋಕ್ಕೆ ಶುರು ಆದರು. ಯಾಕಂದರೆ ವ್ಯಾಪಾರ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಕಾಯ್ತಾ ಇರ್ತಾರೆ, ನಮ್ಮನ್ನು ಇಲ್ಲಿ ಒಬ್ಬಳು ರಾಣಿ ಇದ್ದಾಳೆ, ಯಾರು ನಮ್ಮನ್ನು ಕಾಯ್ತಾಳೆ. ಚೂರು ಒಳಗಡೆ ಬಂದರೆ ಮಲೆನಾಡಲ್ಲಿ ನಾಯಕರಿದ್ದರು, ಅವರು ಇದಾಕೊಂಡು ಕಾಯ್ತಾಯಿದ್ರು. ಸೊ ಈ ಒಂದು ಕನ್ನಡ ಸಾಮ್ರಾಜ್ಯ ಅಂತ ಏನಿದೆ, ರಕ್ಕಸ ತಂಗಡಿ ಆದಮೇಲೆ ಇದಾದರೂ ಕೂಡ ಏನದು ಸಣ್ಣ ಪುಟ್ಟ ಸಾಮ್ರಾಜ್ಯ ಆದರೂ ಕೂಡ ದೇ ವರ್ ಏಬಲ್ ಟು ರೆಸಿಸ್ಟ್ ದಿ ಪೋರ್ಚುಗೀಸ್. ಈ ಪೋರ್ಚುಗೀಸರು ಮಾಡಿದಂತಹ ಎಲ್ಲ ಕ್ರೈಮ್ಸ್ಗಳಿಗೆ ದಾಖಲೆ ಇದೆ. ಲಿಟ್ರಲಿ ಹೆಂಗಿತ್ತು ಅಂತ ಹೇಳಿದ್ರೆ, ಯಾರ್ದೋ ಮನೇಲಿ ತುಳಸಿ ಕಟ್ಟೆ ಇದೆ ಅಂತ ಹೇಳಿದ್ರೆ ಹೋಗಿ ಆ ಮನೆಯನ್ನು ನುಗ್ಗಿ ಅಟ್ಯಾಕ್ ಮಾಡ್ತಿದ್ರು. ಇದು ಏನದು ಯಾವುದೇ ಹಿಂದೂ ಮದುವೆನೂ ಅವ್ರು ಒಪ್ತಾ ಇರೋದ್ರಿಂದ ಅಲ್ಲಿರೋರೆಲ್ಲರೂ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಯಾವ ಟೈಮಲ್ಲಿ ಬೇಕಾದ್ರೂ ಎತ್ತಾಕೊಂಡು ಹೋಗ್ಬೋದಿತ್ತು, ಮಾಡ್ಬೋದಿತ್ತು ಲಿಟ್ರಲಿ ಅಂತೇಳಿ. ಸೊ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ ದೇರ್ ವಾಸ್ ಲಾಟ್ ಆಫ್ ಕನ್ವರ್ಷನ್ ಅನ್ನೋ ರೀತಿಯಲ್ಲಿ ಇದೆ. ಸೊ ಆ ಎಲ್ಲ ಇವುಗಳು ಯಾವಾಗ ಇದಾಗಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿದರೆ ನಿಧಾನವಾಗಿ ಹಂತವಾಗಿ ಈ ಎಲ್ಲ ರಾಜರು, ಎಸ್ಪೆಷಲಿ ಕನ್ನಡದ ರಾಜರು ಹತೋಟಿ ಇತ್ತು ಹಿಂದೆಲ್ಲ ಸರ್ಸಿ ಇದು ಮಾಡ್ತಾ ಇರಬೇಕಾದ್ರೆ ಈ ಕಡೆಯಿಂದ ಟಿಪ್ಪು ತನಕ ಬರುತ್ತೆ. ಟಿಪ್ಪು ಆಲ್ಸೋ ರೆಸಿಸ್ಟ್ ದೆಮ್. ಆ್ಯಂಡ್ ಆ ಕಡೆಯಿಂದ ಮರಾಠರು ಅವ್ರಿಗೆ ಇದು ಮಾಡಿದಾಗ ಕೊನೆಗೆ ಅವ್ರು ಅಲ್ಲೊಂದೇ ಒಂದು ಪೋರ್ಷನಲ್ಲಿ ಗೋವಾದಲ್ಲಿ ಒಂದೇ ಒಂದು ಪೋರ್ಷನಲ್ಲಿ ಉಳ್ಕೊಬಿಡ್ತಾರೆ. ಆಗ ಅಲ್ಲಿ ಚೇಂಜಸ್ಗಳು ಏನದು ರಾಜರೆಲ್ಲ ಚೇಂಜಸ್ಗಳಾಗಿರೋದ್ರಿಂದ ಎಲ್ಲ ಕಡೆ ಒಡಂಬಡಿಕೆ ಮಾಡ್ಕೊಂಡು ದೇ ಸ್ಟಾಪ್ ಇಟ್. ಐ ಶುಡ್ ಸೇ ದೇ ರೆಡ್ಯೂಸ್ಡ್ ಇಟ್. ಸ್ವತಂತ್ರ ಬಂದು 2 ವರ್ಷ ನಂತರ ಗೋವಾ ಹತ್ತತ್ರ 7 ವರ್ಷ ಜಾಸ್ತಿ ಆಗುತ್ತೆ, 60s ತನಕ ಬರುತ್ತೆ. 60ವರೆಗೆ ಅವ್ರ ಕೈಯಲ್ಲಿ ಇದಾಗಿ ಮಾಡ್ತಾ ಇತ್ತು. ಆಮೇಲೆ ಅದು ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಪಾಲಿಸಿ ಇದ್ದದೇನಂದ್ರೆ ವಿ ವಿಲ್ ನಾಟ್ ಅಟ್ಯಾಕ್ ಫಸ್ಟ್ ಅಂತ. ಸೊ ಪೋರ್ಚುಗೀಸರು ಯಾವತ್ತೂ ನಮ್ಮ ಮೇಲೆ ಮಾಡ್ತಿರಲಿಲ್ಲ. ಕೊನೆಗೆ ಅವ್ರನ್ನ ಒಂದು ಮೂಲೆಗೆ ತಳ್ಳಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಶಿಪ್ಪಲ್ಲಿ ಅವರನ್ನು ಏನದು ಅವ್ರು ಹಿಡಿದಿಟ್ಟಿದ್ದಂತಹ ಯಾವುದೋ ಒಂದು ಇವ್ರ ಒಂದಷ್ಟು ಕೈದಿಗಳನ್ನು ತಪ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಶಿಪ್ನ ಪೋರ್ಚುಗೀಸರು ಅಟ್ಯಾಕ್ ಮಾಡ್ತಾರೆ, ಇಂಡಿಯನ್ ಶಿಪ್ನ ಅಟ್ಯಾಕ್ ಮಾಡ್ತಾರೆ. ಅದನ್ನ ನೆಪ ಮಾಡಿಕೊಂಡು ಇಂಡಿಯನ್ ಆರ್ಮಿ ಒಳಗೆ ನುಗ್ಗಿ ಇಲ್ಲ ಪಟೇಲ್ರು 50s ಸತ್ತೋದ್ರು. ಅದರ ನಂತರ ಬರುತ್ತೆ, ಇದು 58 59 ಬರುತ್ತೆ. ಸೊ ಎಲ್ಲ ಆಮೇಲೆ ಸೊ ಈ ಇದರಲ್ಲಿ ಆ ಟೈಮಲ್ಲಿ ಆಗಬೇಕಾದ್ರೂ ಅಲ್ಲಿರುವಂತಹ ಇದಕ್ಕೆ ಅವನು ಯಾರು ಸಾಲಜಾರ್ ಯಾರು ಇರ್ತಾನೆ ಅವ್ರು ಆರ್ಡರ್ ಕೊಟ್ಬಿಡ್ತಾನೆ, ಇಡೀ ಅಲ್ಲಿ ಏನು ಬ್ರಿಡ್ಜು ದೇವಸ್ಥಾನ ಇದೆಲ್ಲ ಕಟ್ಟಿದೆ ಎಲ್ಲವನ್ನು ನಾಶ ಮಾಡಿಬಿಡಿ ಅಂತೇಳಿ. ಬಟ್ ಗವರ್ನರ್ ಅಲ್ಲಿ ಗೋವಾದ ಗವರ್ನರ್ಗೆ ಅದು ಇಷ್ಟ ಆಗಲ್ಲ. ನೀನು ಬಿಡು ಹೆಂಗಿರು ಹೋಗ್ತಿದ್ವು ಅಂತ ಅದನ್ನು ಆ ಪ್ರದೇಶವನ್ನೆಲ್ಲ ಹಾಗೆ ಬಿಟ್ಟು ವಾಪಸ್ ಹೋಗ್ತಾರೆ. ಸೊ ವಾಪಸ್ ಹೋದಾಗ ಅವನಿಗೆ ಅಲ್ಲಿ ಶಿಕ್ಷೆ ಕೊಡ್ತಾರೆ, ನಾ ಹೇಳಿದ್ದು ಆರ್ಡರ್ ನೀನು ಫಾಲೋ ಮಾಡಿಲ್ಲ, ಊರಿಡೀ ಹಾಳು ಮಾಡು ಅಂತ ಹೇಳಿದೆ ಅಂತ. ಸೊ ಇದಾಗ್ತಾಯಿತ್ತು. ಸೊ ಒಬ್ಬ ವ್ಯಾಪಾರಿ ಇವ್ರುಗಳು ಬಂದಾಗ, ಬ್ರಿಟಿಷರು ಬಂದಾಗ ಅವ್ರು ವ್ಯಾಪಾರ ಮಾಡ್ತಾಯಿದ್ರು. ಕಳ್ಳರೇ ಬಂದಾಗ ಅವ್ರು ಬರೀ ಕಳ್ತನ ಮಾಡ್ತಾಯಿದ್ರು. ಸೊ ಹೀಗೆಲ್ಲ ಆಗಿ ಇದಾಗ್ತಾಯಿತ್ತು. ಆ್ಯಂಡ್ ಈ ಕಳ್ಳರಿಗೆ ತೋರಿಸ್ಬೇಕಾಗಿತ್ತು. ಇವತ್ತಿಗೆ ಆಗ್ತಿದೆ ಕಳ್ಳ ಯಾಕೆ ಹೇಳಿ ಏನದು ಎಲ್ಲರಿಗಿಂತ ದೊಡ್ಡ ಮೂರ್ತಿ ಕಟ್ಸೋದು ಅಥವಾ ಇದು ಮಾಡೋದು, ಅವನಿಗೆ ತೋರಿಸ್ಕೋಬೇಕಲ್ಲ ನಾನು ಒಳ್ಳೆಯವನು. ಸೊ ಅಲ್ಲಿಯ ಕ್ರಿಶ್ಚಿಯನ್ ಇವ್ರುಗಳಿಗೆ ಅವನು ತೋರಿಸ್ತಾ ಇದ್ದ, ನಾನು ತುಂಬ ಒಳ್ಳೆಯವನು, ಏನು ಮಾಡ್ತಿದ್ದೀನಿ ಇಲ್ಲಿ ಅಂತ ಹೇಳಿದರೆ ನಾನು ದೇವರ ನಾಡನ್ನು ಕಟ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ತುಂಬ ಅನ್ಯಾಯ ಅತ್ಯಾಚಾರಗಳು ನಡೆದಿವೆ. ಸೊ ಆ ಟೈಮಲ್ಲಿ ತುಂಬ ಇವ್ರದ್ದಾದ್ರೂ ಅಟ್ಲೀಸ್ಟ್ ವ್ಯಾಪಾರದಲ್ಲಿ ಒಂದು ಒಡಂಬಡಿಕೆ ಇತ್ತು. ತಳ ಸಮುದಾಯಗಳನ್ನೆಲ್ಲ ಲಿಟ್ರಲಿ ಅವರು, ಯಾಕಂದ್ರೆ ಅವ್ರ ಆಚರಣೆಗಳೆಲ್ಲವೂ ಏನದು ನಗ್ನವಾಗಿ ಆಚರಿಸಲ್ಲ. ನಾಗಡೋ ಬೇತಾಳ ಅಂತ ಒಂದು ಕ್ಯಾರೆಕ್ಟರ್ ನೀವು ಓದಿರ್ಬೋದು ಸಪ್ತ ಸರಸ್ವತದಲ್ಲಿ, ಅದನ್ನು ಆಚರಿಸುವಂಥ ಎಲ್ಲ ಇವ್ರುಗಳನ್ನೆಲ್ಲ ಲಿಟ್ರಲಿ ತಲೆ ಕಡ್ದು ಅವರಲ್ಲಿ ಪ್ರದರ್ಶನಕ್ಕೆಲ್ಲ ಇಟ್ಟಿದ್ರು. ಸೊ ಪೋರ್ಚುಗೀಸ್ ಹ್ಯಾವ್ ಟು ಆನ್ಸರ್ ಅ ಲಾಟ್. ನಾವು ಬ್ರಿಟಿಷರ ಹತ್ರ ತುಂಬ ಕೇಳ್ತೀವಿ, ಬಟ್ ಆ್ಯಕ್ಚುಲಿ ಪೋರ್ಚುಗೀಸ್ ಆಲ್ಸೋ ಹ್ಯಾವ್ ಟು ಆನ್ಸರ್ ಅ ಲಾಟ್. ಸೊ ಒಂಥರ ಬೇರೆ ತರಹದ ಒಂದು ಇತಿಹಾಸವನ್ನು ನಮ್ಗೆ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಬಟ್ ನಿಮಗೆ ಆ ಇಡೀ ಊರಲ್ಲಿ ಹೋದರೆ ನಿಮ್ಗೆ ಕಾಣಿಸುತ್ತೆ ಜೈನ ಬಸದಿಗಳಿರೋದು, ಇದು ಇರೋವಂಥದ್ದು ನಮ್ಮ ಊರಿಗೆಲ್ಲ ಬಂದರೆ ನಿಮಗೆ ಕಾಣಿಸ್ತಾರೆ. ಸೊ ಇಂಥದ್ದೆಲ್ಲ ಒಂದು ಕಾಂಪ್ಲೆಕ್ಸ್ ಇತಿಹಾಸದ ಮಧ್ಯದಲ್ಲಿ ಒಂದು ಹಳ್ಳಿ ಬೆಳಕೆ. ಅಲ್ಲ, ನಂದು ಅದೇ ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು ಸರ್. ಈ ಕರಾವಳಿ ಬೆಲ್ಟ್ ಇದೆಯಲ್ಲ, ಈ ಬೆಲ್ಟ್ ಒಂದು 8-10 ಶತಮಾನಗಳಿಂದಲೂ ಅತಿ ಹೆಚ್ಚು ಸರ್ವಧರ್ಮಗಳ ಒಂದು ಪ್ರಯೋಗಶಾಲೆ ಥರ ಇತ್ತು. ಅಂದರೆ ಮುಸ್ಲಿಮರು ಬಂದರು ಅಲ್ಲೇ ಬರ್ತಾರೆ, ಡಚ್ಚರು, ಫ್ರೆಂಚರು, ಪೋರ್ಚುಗಲ್ರು, ಬ್ರಿಟಿಷರು ಇವರೆಲ್ಲ ಬಂದು ಪದೇ ಬರೋದು ಒಂದು ತುಂಬ ಅವರು ಎಲ್ಲ ಧರ್ಮಗಳ ಫಸ್ಟು ಆಗಮನ ಆಗೋದು ಅಲ್ಲೇ. ಅಂಥ ಜಾಗ ಇವತ್ತು ಅತಿ ಹೆಚ್ಚು ಹಿಂದುತ್ವವಾದಿ ಅಂದರೆ ಒಂದು ಈ ಕೋಮುವಾದದ ಇದಾಗ್ತಿದೆಯಲ್ಲ, ಅಲ್ಲಿ ಬುದ್ಧಿವಂತರ ಜಿಲ್ಲೆ ಅನಿಸ್ಕೊಂಡ್ರು ಕೂಡ ಮಂಗಳೂರು. ಅಲ್ಲ, ಬುದ್ಧಿವಂತರ ಜಿಲ್ಲೆ ಅಂತ ಯಾರು ಕೊಟ್ಟರೋದು ನಮ್ಗೆ ಇನ್ನೂ ತನಕ ಗೊತ್ತಿಲ್ಲ. ಒಂದು ಹಳ್ಳಿನ ಅಥವಾ ಒಂದು ಊರನ್ನ, ಒಂದು ಸಮುದಾಯವನ್ನ ಮಕ್ಕಳು ಏನೋ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ರು ಅನ್ನೋ ಕಾರಣ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿ ತಪ್ಪದು.
ಬುದ್ಧಿವಂತಿಕೆಯನ್ನು ನೀವು ಹೇಗೆ ಎಳಿತೀರಾ? ಈಗ ಒಂದು ಇದನ್ನು ಬಫೆಲೋ ನ್ಯಾಷನಲಿಸಮ್ ಅಂತ ಹೇಳಿ ಕಾಂಚೆಳೆ ಒಂದು ಬುಕ್ ಬರೆದಿದ್ದಾರೆ. ಅವ್ರು ಅದೆಲ್ಲ ಚೆನ್ನಾಗಿ ಪ್ರಶ್ನೆ ಮಾಡ್ತಾರೆ. ನೀವು ಒಬ್ಬ ಕುರುಬನ್ನ ಕೇಳಿದರೆ ಅವ್ನು ಹಿಂಗೆ ನೋಡಿ 120 ಕುರಿ ಇದೆ ಅಂತ ಹೇಳ್ಬಿಡ್ತಾನೆ. ಎಸ್. ಅವನಿಗೆ ಗೊತ್ತಿರೋ ಅರ್ಥಮೆಟಿಕ್ ಬೇರೆ. ನೀವು ಅವನಿಗೆ ಅಲ್ಜಿಬ್ರಾದಲ್ಲಿ ಇದನ್ನು ಪ್ರೂವ್ ಮಾಡಿ ತೋರಿಸು ಅಥವಾ ಎಡಿಷನಲ್ ಪ್ರೂವ್ ಮಾಡಿ ತೋರಿಸು ಅಂತ ಹೇಳಿದರೆ ಅವನಿಗೆ ಬರಲ್ಲ. ಸೊ ಅಲ್ಲಿಗೆ ಅವನಿಗೆ ಬುದ್ಧಿವಂತ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಾ? ಸೊ ಇದು ಯಾವುದೋ ಒಂದು ಇರೋ ಒಂದು ಎಕ್ಸಾಮಿನ ಮಾಪಕದಲ್ಲಿ ನೀವು ಬುದ್ಧಿವಂತರು ಅಂತ ಹೇಳುವಂಥದ್ದು ಆಗಿಲ್ಲ. ಆಮೇಲೆ ಭಾರತದ ಸಂರಚನೆ ಇದೆಯಲ್ಲ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಭೌಗೋಳಿಕ ಸಂರಚನೆ ಇವತ್ತಿನ ಕಟ್ಟೆಲ್ಲ 800 ವರ್ಷದಕ್ಕಿಂತ ಅಲ್ಲ, ನಾನು ಕೇಳಿದ್ರೆ ಹತ್ತತ್ರ 3,000-3,500 ವರ್ಷಗಳಿಂದಲೂ ಇಫ್ ಯು ಸಿ ಭಾರತ ಬಿಕಾಸ್ ಆಫ್ ಹಿಮಾಲಯ ಅರಾವಳಿ ಇವುಗಳಿಂದಾಗಿ ಒಂಥರ ವಿಚಿತ್ರವಾದ ಭೌಗೋಳಿಕ ಇದಿದೆ. ಬೇರೆ 6 ತಿಂಗಳು ಗಾಳಿ ಒಂದು ಕಡೆ ಬರುತ್ತೆ, ಇನ್ನು 6 ತಿಂಗಳು ಗಾಳಿ ಈ ಕಡೆ ಹೋಗುತ್ತೆ, ಹಿಂಗೆ ಹೋಗ್ತಾ ಇರುತ್ತೆ. ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಆಗಿನ ವ್ಯಾಪಾರಿಗಳೇ. ಭಾರತದ 1 ತಿಂಗಳು ನೀವೇನಾದರೂ ಈಸ್ಟ್ ಕೋಸ್ಟಿಂದ, ಗುಜರಾತಿಂದ ಹಿಡ್ಕೊಂಡು ನೀವು ಕೇರಳ ತನಕದ ಈಸ್ಟ್ ಕೋಸ್ಟಲ್ಲಿ ನೀವು ಒಂದು ವೇಳೆ ಸೇಲ್ ಹಾಕಿ ಹೊಟ್ಬಿಟ್ರೆ, ಹಾಯ್ದೋಣಿ ಹಾಕಿ ಹೊಟ್ಬಿಟ್ರೆ, ಧೈರ್ಯಶಾಲಿಯಾಗಿ ದೊಡ್ಡದು ಬೋಟ್ ಮಾಡ್ಕೊಂಡು ಹೊಟ್ಬಿಟ್ರೆ, ನೀವು ಒಂದು 2 ತಿಂಗಳಲ್ಲಿ ಪರ್ಷಿಯಾ ತಲುಪಿಬಿಡ್ತೀರ. ಪರ್ಷಿಯಾ, ಈಜಿಪ್ಟು ತಲುಪಿಬಿಡ್ತೀರ ಗಾಳಿ ನೆರವಿನಿಂದ. ಅಲ್ಲೊಂದು 3 ತಿಂಗಳು 3-4 ತಿಂಗಳು ವ್ಯಾಪಾರ ಮಾಡಿ ನಂತರ ಒಂದು 6 ತಿಂಗಳಾದ್ಮೇಲೆ ಗಾಳಿ ಚೇಂಜ್ ಆಗುತ್ತೆ. ಮತ್ತೆ ಅಲ್ಲಿಂದ ಒಂದು 2 ತಿಂಗಳು ಇದು ಹಾಕಿಬಿಟ್ರೆ ನೀವು ಇಲ್ಲಿಗೆ ಬಂದ್ಬಿಡ್ತೀವಿ. ಸಾಕ್ತಾಯ್ತಲ್ಲ. ಸೊ ದಿಸ್ ನಾನ್ ಸೆನ್ಸ್ ದಟ್ ವಾಸ್ಕೋಡಿಗಾಮ ಕಂಡುಹಿಡಿದ ರೂಟ್ಗೆ ಅಂತ ಹೇಳುವಂಥದ್ದು ದೊಡ್ಡ ಸುಳ್ಳು. ವಾಸ್ಕೋಡಿಗಾಮ ಅವ್ರಿಗೆ ದಾರಿ ತೋರಿಸ್ಕೊಟ್ಟ, ನಮ್ಗೆ ದಾರಿ ಗೊತ್ತಿತ್ತು. ನೀವು ಈಜಿಪ್ಟಿನ ಮಮ್ಮೀಸ್ಗಳ ಹತ್ರ ಕಾಳುಮೆಣಸು ಸಿಕ್ಕಿದೆ, ಯಾಕಂದ್ರೆ ಅವ್ರಿಗಿದೆ ಅಂತೇಳಿ. ಕಾಳುಮೆಣಸು ಇಡೀ ಜಗತ್ತಲ್ಲಿ ಆಗಿ ಬೆಳೀತಾ ಇದ್ದದ್ದೇ ಇದ್ರಲ್ಲಿ ಮಲಬಾರ ಮತ್ತು ಕರಾವಳಿಯಲ್ಲಿ, ಎಸ್ಪೆಷಲಿ ಮಲಬಾರ್ ಮತ್ತು ಕರಾವಳಿಯಲ್ಲಿ, ಕೇರಳದಲ್ಲಿ ಮತ್ತು ಟಿಲ್ ಹೊನ್ನಾವರ, ಏರ್ಸೊಪ್ಪೆ ಈ ಇದರಿಂದ ಬೆಳೀತಾ ಇದ್ದಾರೆ. ಆ್ಯಂಡ್ ಇದು ನಾವು ಹೇಳ್ತಿರೋದು ಕ್ರಿಸ್ತ ಪೂರ್ವ, ಕಾಮನ್ ಏರಾಕ್ಕಿಂತ ಮುಂಚೆ. ಆವಾಗ ತಾನೇ ಮಮ್ಮೀಸ್ಗಳೆಲ್ಲ ಸಿಕ್ಕಿದೆ. ಸೊ ಅಲ್ಲೆಲ್ಲ ಕಾಳುಮೆಣಸುಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಅಲ್ಲಿಗೆ. ಸೊ ಹೆಂಗೋಯ್ತು ಅಲ್ಲಿಗೆ? ಸೊ ವ್ಯಾಪಾರ ಟ್ರೇಟ್ ಇದ್ದದ್ದು. ನೀವು ಇವತ್ತು ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ವಿಲಿಯಂ ಡಾಲ್ರಿಂಪಲ್ನ ಗೋಲ್ಡ್ ರೋಡ್ ಅಂತ ಇದೆ, ಸಿಲ್ಕ್ ರೂಟ್ ಅಂತಿದ್ದೆ, ಗೋಲ್ಡ್ ರೂಟ್ ಅಂತಿದೆ. ಅದರಲ್ಲಿ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿ ಕ್ರಿಸ್ತ ಪೂರ್ವದಲ್ಲಿ ಇವರು ಹಡಗುಗಳ ಮೂಲಕ. ಹಾಗಿದ್ದ ಕಾರಣಕ್ಕೆ ತಾನೇ ಇದು ಏನಿದು ಬೌದ್ಧ ಧರ್ಮ ಅಲ್ಲೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗಿತ್ತು. ಬೌದ್ಧ ಧರ್ಮ ಯಾಕಾಗಿತ್ತು ಅಂತ ಹೇಳಿದರೆ, ನೀವು ಬೌದ್ಧ ಧರ್ಮದ ಇದನ್ನು ನೋಡಿದ್ರೆ ರಾಜರು ಪೋಷಿಸ್ಲಿಕ್ಕೆ ಶುರು ಮಾಡಿದ್ರು ಮಠಮಾನ್ಯಗಳನ್ನು. ಆ ಮಠ ಅಂದರೆ ಇವತ್ತಿನ ಮಠ ಅಲ್ಲ, ಆವತ್ತಿಂದ ಇದು ಅಂತ ಹೇಳೋದು. ಸೊ ಈ ಸ್ತೂಪಗಳನ್ನೆಲ್ಲ ಕಟ್ಸ್ತಾರೆ ಅಂತ ಹೇಳಿದ್ರೆ ಕಟ್ಸ್ತಿದ್ದ ದಿನಕ್ಕೆ. ಬಿಕಾಸ್ ಬೌದ್ಧಿಸತ್ವವನ್ನು, ಬೌದ್ಧ ಧರ್ಮವನ್ನು ಒಪ್ಪಿದ ಮೇಲೆ ಯು ಹ್ಯಾವ್ ಟು ಬಿ ನೊಮ್ಯಾಡಿಕ್. ಒಂದು ಊರಿಂದ ಇನ್ನೊಂದು ಇರೋದು. ಸೊ ಒಂದು ಊರಿಂದ ಇನ್ನೊಂದು ಹೊರಗೆ ಒಂದು 50 ಕಿಲೋಮೀಟ್ರ್ ನಿಮ್ಗೆ ಇರೋಕ್ಕೆ ಒಂದು ಜಾಗ ಇದೆ, ನಾವು ನೋಡ್ಕೋತೀವಿ ಅಂತ. ಅದೇ ಮುಂದೆ ಛತ್ರ ಆಯಿತು, ಅದೇ ಮುಂದೆ ಮಠ ಆಯಿತು, ಎಲ್ಲ ಆಗ್ತಾ ಹೋಯಿತು. ಸೊ ಈ ರೀತಿ ಒಂದೊಂದು ಸ್ತೂಪಗಳನ್ನೆಲ್ಲ ಕಟ್ಸ್ತಾ ಹೋದಾಗ ಇವರೆಲ್ಲ ಬರ್ತಾ ಹೋದರು. ಈ ಸ್ತೂಪಗಳು ಇದರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇವ್ರಿಗೆ ಸಿಗ್ತಾ ಇದ್ದಂತಹ ರಾಜನ ಆಶ್ರಯನೂ ಇರ್ಬೋದು, ಜನರಿಗೆ ಅದೊಂದು ತಮ್ಮ ಧರ್ಮದ, ಈಗ ಯಾವುದೇ ನಿಮ್ಮ ಊರಿಗೆ ಹೋದರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಯಾರಾದರೂ ಮಠದ ಸ್ವಾಮೀಜಿ ಬಂದುಬಿಟ್ರೆ ಅವ್ರಿಗೆ ಹೊಟ್ಟೆ ಇಲ್ಲದೆ ಇದ್ದರೂ ನಿಮಗೆ ಬರ್ತಿರತ್ತೆ ಒಂದು ದೊಡ್ಡ ಬುತ್ತಿ ಎಲ್ಲ, ಇಷ್ಟು ದೊಡ್ಡ ಬುಟ್ಟಿಯಲ್ಲಿ ಏನು ಬೇಕೋ ಅದೆಲ್ಲ ಕಟ್ಕೊಟ್ಬಿಡ್ತಾರೆ, ರೊಟ್ಟಿ ಕಟ್ಬಿಡ್ತಾರೆ, ತಮ್ಮ ಕೈ ಮೀರಿ ಕೊಡ್ತಾರೆ. ಅವತ್ತು ಹಾಗೆ ಆದರು. ಸೊ ಅವರೆಲ್ಲ ಅದನ್ನು ಇದಕ್ಕೆ ಕೊಡ್ತಾಯಿದ್ರು. ಬೌದ್ಧ ಇವರೇನಿದೆ ಸಂಘಟನೆಗಳು, ಬೌದ್ಧ ಭಿಕ್ಕುಗಳು ಏನು ಮಾಡ್ತಾರೆ, ದೇ ಸ್ಟಾರ್ಟೆಡ್ ರನ್ನಿಂಗ್ ಬ್ಯಾಂಕ್ಸ್. ಸೊ ನಿಮಗೆ ಈ ಕ್ಷತ್ರಿಯ ವೈಶ್ಯ ಈ ಇದರಲ್ಲಿ ಕಮ್ಯುನಿಟೀಸ್ಗಳು ಫಿಕ್ಸ್ ಆಗಿದ್ವಿ, ಯಾರು ವ್ಯಾಪಾರ ಮಾಡಬಹುದು, ಯಾರು ಮಾಡಬಾರ್ದು ಅಂತ. ಬೌದ್ಧಿಸಮ್ ಅದನ್ನು ಬ್ರೇಕ್ ಮಾಡುತ್ತೆ. ನೀನು ವ್ಯಾಪಾರ ಮಾಡಬೇಕಾ, ನಾನು ನಿಂಗೆ ಲೋನ್ ಕೊಡ್ತೀನಿ, ನೀನು 2 ಮಾಡಬೇಕಾಗಿರುತ್ತೆ. ಒಂದು ಲೋನ್ ತೀರಿಸೋದು, 2 ಬುದ್ಧ ಧರ್ಮದ ಪ್ರಚಾರ ಮಾಡಬೇಕು. ಸೊ ಈ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತ ಹೇಳಿದರೆ, ಇದನ್ನು ಉಪಯೋಗಿಸ್ಕೊಂಡು ಅವರೆಲ್ಲ ಕಡೆ ಹೋಗ್ತಾ ಹೋದರು. ಎಲ್ಲ ಕಡೆ ನಿಮಗೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಪ್ರಚಾರಗಳು ನಿಮ್ಗೆ ಅದಕ್ಕೆ ಸಿಗುತ್ತೆ. ಎಸ್ಪೆಷಲಿ ಬೌದ್ಧ ಧರ್ಮ ಹೊರಗಡೆ ಹೋಗಿದ್ದು, ಜೈನರು ಸ್ವಲ್ಪ ಹೊರಗಡೆ ಹೋಗದೆ ಲ್ಯಾಂಡ್ ರೂಟಲ್ಲಿ ಹೆಚ್ಚು ಸ್ಪೆಸಿಫಿಕ್ ಮಾಡಿ. ಸೊ ನೀವು ಈಸ್ಟ್ಗಾದರೂ ಹೋಗಿ, ವೆಸ್ಟ್ಗಾದರೂ ಹೋಗಿ, ನಿಮ್ಗೆ ಎಲ್ಲೇ ಹೋದರೂ ಟಿಲ್ ಇಸ್ಲಾಮಿಕ್ ಆನ್ಸ್ಲಾಟ್ ಆಗೋ ತನಕ ನಿಮ್ಗಲ್ಲೆಲ್ಲ ಬೌದ್ಧ ದೇಶಗಳೇ ಆಗ್ತಾಯಿದ್ವು. ಚೆಂಗಿಸ್ ಖಾನ್ ಅಂತ ಹೇಳ್ತಾರಲ್ಲ, ಖಾನ್ ಅನ್ನೋದು ಇವತ್ತು ಇದದು ಏನದು ಇಸ್ಲಾಮಿಕ್ ಹೆಸರು, ಯಾಕಂದರೆ ಅವರು ಕನ್ವರ್ಟ್ ಆದರು. ಮೊದಲು ಖಾನೆಟ್ ಅಂತ ಏನಿತ್ತು ಅದೆಲ್ಲ ಇದೆ. ಆ ಖಾನ್ ಅನ್ನುವಂಥದ್ದು ಬೌದ್ಧ ಪದ ಅದು. ಸೊ ಚೆಂಗಿಸ್ ಖಾನ್ನ ಪೂರ್ವಿಕರು ಬೌದ್ಧರಾಗಿದ್ದರು. ಸೊ ಹಾಗಾಗಿ ಅದು ಮಂಗೋಲಿನ ಟ್ರೈಬ್ಸ್ ಅಲ್ಲಿ ತನಕ ಹೋಯ್ತು, ಬುದ್ಧನ ಇದರಲ್ಲಿ ಹೋಗ್ತಾರೆ. ಈ ಎಲ್ಲ ಟೈಮಲ್ಲಿ ನೀವು ನೋಡಿದರೆ ಇಲ್ಲೆಲ್ಲ ವ್ಯಾಪಾರಗಳು ನಡೀತಾ ಇತ್ತು. ಯಾವುದೇ ನಾಡಲ್ಲಿ ಇವತ್ತಿಗೂ ಅಷ್ಟೇ ವ್ಯಾಪಾರ ಚೆನ್ನಾಗಾಗಬೇಕು ಅಂತ ಹೇಳಿದರೆ ಅಲ್ಲಿ ಗಲಾಟೆ ಆಗಬಾರ್ದು. ಗಲಾಟೆ ಆಗಬಾರ್ದು ಅಂತ ಹೇಳಿದರೆ ಅಲ್ಲಿ ಒಂದು ಸಣ್ಣ ಒಡಂಬಡಿಕೆ ಬಂದುಬಿಡ್ಬೇಕು. ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರು, ಹೊರಗಡೆ ಸೇರ್ತೀನಿ, ಬಾರಲ್ಲಿ ಕೂತ್ಕೊಂಡು ಜಗಳಾಡೋಣ ಬೇಕಾದರೆ ಅನ್ನೋಂಥದ್ದು. ಇದು ಅವತ್ತು ನಡೀತಾ ಇದೆ, ಇವತ್ತು ನಡೀತಾ ಇರಬೇಕು. ಹಾಗೆ ಆಗ್ತದೆ. ಎಲ್ಲಿ ವ್ಯಾಪಾರಗಳು ಚೆನ್ನಾಗಾಗ್ತಿಲ್ಲ ಅಂತ ಅಲ್ಲಿ ಸಮೃದ್ಧಿ ಇರಲ್ಲ. ಹೌದು.
ಆ್ಯಂಡ್ ಬೈ ಸ್ಟ್ರಕ್ಚರ್ ಆಫ್ ಎನಿ ಸೊಸೈಟಿ, ನಾವು ಇಂಡಿಯನ್ ಎನಿ ಸೊಸೈಟಿ, ತುಂಬ ಹಣ ಮಾಡಿದಾಗಲೇ ಶ್ರೀಮಂತ, ಉಳಿದವ್ರಿಗೂ ಹಣ ಸಿಗುವಂಥದ್ದು. ಹೌದು. ಅಂಬಾನಿ ಹತ್ರ ತುಂಬ ಹಣ ಇರೋದಕ್ಕೆ ನಿಮ್ಗೆ ಇವತ್ತು ಫ್ರೀ ಇಂಟರ್ನೆಟ್ ಸಿಗ್ಲಿಕ್ಕೆ ಸಾಧ್ಯ ಸಿಗ್ತದೆ. ಆಯಿತು. ಅವನ ಹತ್ರ ಅಷ್ಟೊಂದು ಹಣ ಇಲ್ಲ ಅಂದರೆ ಇಟ್ಸ್ ದ ನೇಚರ್ ಆಫ್ ದಿ ಬಿಸ್ನೆಸ್. ಅದೇನು ಮಾಡೋಕ್ಕಾಗಲ್ಲ. ನಾವಲ್ಲಿ ಮಧ್ಯದಲ್ಲಿ ಯಾರೆಲ್ಲ ಅದರದ್ದು ಇಂಥ ಒಂದು ವಾದದ ವಿರುದ್ಧವಾಗಿದ್ದೀವಿ, ನಾವು ಸ್ವಲ್ಪ ಹೇಳ್ತಾ ಇರ್ತೀವಿ. ಅದು ನಮ್ಮ ಸಮಾಧಾನಕ್ಕೆ ಎಳೆದಾಡ್ತಿರ್ತೀವಿ ಹೊರತು ಅವ್ರು ಯಾವತ್ತೂ ಅಲ್ಟಿಮೇಟ್ ವಿನ್ನರ್ಸೇ ಆಗಿರ್ತಾರೆ. ಸೊ ಇಡೀ ವ್ಯಾಪಾರದ ಸ್ಟ್ರಕ್ಚರ್ ನೀವು ನೋಡಿದ್ರೆ ಗುಜರಾತಿಂದ ನಮ್ಮ ಇಡೀ ಇದು ಮಾಡಬೇಕಾದ್ರೆ ವ್ಯಾಪಾರ ಚೆನ್ನಾಗಿದ್ದಕ್ಕೆ ಅಲ್ಲಿ ಧರ್ಮಗಳು ಚೆನ್ನಾಗಿ ಹಿಡಿತ ಮಾಡ್ಕೊಳ್ಳೋಕ್ಕೆ ಶುರುವಾಡಿದ್ರು. ಒಂದು ಊರಲ್ಲಿ ಒಬ್ಬ ಒಳ್ಳೆ ವ್ಯಾಪಾರಿ ಇದ್ದರೆ ಅವನು ಅಲ್ಲಿ ಊರಿನ ಪೂಜಾರಿನ ತುಂಬ ಚೆನ್ನಾಗಿ ನೋಡ್ಕೋತಾನೆ. ಇಟ್ ಹ್ಯಾಪನ್ ವಿತ್ ಬೌದ್ಧ ಧರ್ಮ, ಇಟ್ ಹ್ಯಾಪನ್ ವಿತ್ ಜೈನ್ ಧರ್ಮ, ಇಟ್ ಆಲ್ಸೋ ಹ್ಯಾಪನ್ ವಿತ್ ದಿ ಹಿಂದೂ ಧರ್ಮದಲ್ಲಿ ಇದಾಗಲಿಕ್ಕೆ ಶುರು. ಅದಕ್ಕೋಸ್ಕರ ಕರಾವಳಿಯಲ್ಲಿ ಮಠಗಳು ಜಾಸ್ತಿ ಆಗಲಿಕ್ಕೆ ಶುರುವಾದವು. ಬಿಕಾಸ್ ತೀರಾ ಊಟ ಬಟ್ಟೆಗೆ ತೊಂದರೆ ಇರಲ್ಲ, ಯಾಕಂದರೆ ಅಲ್ಲಿ ವ್ಯಾಪಾರಿಗಳು ಚೆನ್ನಾಗಿದ್ದಾರೆ ಅನ್ನೋಂಥದ್ದು ಇದಾಯಿತು. ಕೃಷಿ ಚೆನ್ನಾಗಿದೆ. ಯಾಕೆ ಅಲ್ಲಿ ಇವತ್ತಿಗೂ ನೋಡಿ, ನೀವು ನೋಡಿದ್ರೆ ನಮ್ಮ ಬಂಟ್ ಸಮುದಾಯ ಏನಿದೆ, ಎಸ್, ಅವು ವ್ಯಾಪಾರದಲ್ಲಿ ತುಂಬ ತೊಡಗಿಸ್ಕೊಳ್ಳಿಕ್ಕೆ ಅದು ಇವತ್ತು ನಿನ್ನೆ ಆದದ್ದಲ್ಲ, ಮೊದಲಿಂದಲೂ ಅವ್ರು ವ್ಯಾಪಾರದಲ್ಲಿ ಚೆನ್ನಾಗಿದ್ದಕ್ಕೆ ಅದು ಆಗಲಿಕ್ಕೆ ಶುರುವಾಯಿತು. ನಮ್ಮದು ಏನದು ಕಾಳುಮೆಣಸಿನ ರಾಣಿದಾಗಿರ್ಬೋದು, ರಾಣಿ ಹಬ್ಬಕ್ಕ ದೇವಿಯಾಗಿರ್ಬೋದು, ಚೆನ್ನಭೈರಾದೇವಿ, ಶಿವಪ್ಪ ನಾಯಕರು, ಎಲ್ಲರೂ ನೋಡಿ ಅಲ್ಲಿ ವ್ಯಾಪಾರ ಚೆನ್ನಾಗಿರ್ತಿತ್ತು ಅನ್ನೋ ಮಾತು ಬರುತ್ತೆ. ಈ ರೀತಿ ವ್ಯಾಪಾರಗಳೆಲ್ಲ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ಇದಾಗ್ತಾ ನಡ್ಕೊಂಡು ಹೋಗ್ತಾ ಇತ್ತು. 80s ನಂತರ 90s ನೀವು ಹತ್ತಿರ ಬಂದು ಕೂಡಲೇ ಯಾವಾಗ ನಿಮಗೆ ಸರ್ಕಾರ ಮತ್ತು ಕೋಆಪರೇಟಿವ್ ಸೊಸೈಟಿಗಳು ಸ್ಥಳೀಯ ವ್ಯಾಪಾರವನ್ನು ಸಪೋರ್ಟ್ ಮಾಡಲ್ಲ, ಗ್ಲೋಬಲೈಸೇಷನು ಅಂತ ಹೇಳಿದಾಗ, ನಂಜುಂಡ ಶೆಟ್ಟಿ ಇಟ್ಟಂತಹ ಒಂದು ಅಂಗಡಿಗೆ ರಿಲಯನ್ಸ್ ಕಾಂಪಿಟೇಟರ್ ಆದರೆ ನಂಜುಂಡ ಶೆಟ್ಟಿ ಅಂಗಡಿ ಮುಚ್ಚೋಗತ್ತೆ, ತಡ್ಕೊಳಕ್ಕಾಗಲ್ಲ ಅಲ್ವಾ? ಸೊ 80s 90s ನೀವು ನೋಡ್ತಾ ಬಂದರೆ, ಎಸ್ಪೆಷಲಿ 90s ಲೇಟ್ 90s ಪೋಸ್ಟ್ ಗ್ಲೋಬಲೈಸೇಷನ್, ಇಡೀ ಕರಾವಳಿ ಅಲ್ಲಿ ಗೇರ್ ಬೀಜದ ಫ್ಯಾಕ್ಟ್ರಿ, ಪೇಪರ್ ಫ್ಯಾಕ್ಟ್ರಿ, ಏನದು ಇಟ್ಟಿಗೆ ಫ್ಯಾಕ್ಟ್ರಿ, ಬೀಡಿ ಫ್ಯಾಕ್ಟ್ರಿ ಎಲ್ಲರೂ ಇದ್ದಾಗ ನಮ್ಮಮ್ಮ ಬೀಡಿ ಕಟ್ತಾಯಿದ್ರು ಅಂತೆಲ್ಲ ಕತೆ ಇತ್ತಲ್ಲ, ಆ ಎಲ್ಲ ಕತೆಗಳು ಇವತ್ತಿಲ್ಲ. ಯಾಕಂದರೆ ಆ ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚೋಗ್ತಾ ಹೋಯ್ತು, ವ್ಯಾಪಾರ ಕಡಿಮೆ ಆಗ್ತಾ ಹೋಯ್ತು. ಬಟ್ ಈ ಧರ್ಮದ ಅಂಗಡಿ ಇಟ್ಟವರು ಅವ್ರು ತಮ್ಮ ವ್ಯಾಪಾರ ಕಡಿಮೆ ಮಾಡ್ಕೊಳಕ್ಕಾಗಲ್ಲ. ಇಲ್ಲದಿದ್ರೆ ಏನಾಗ್ತದೆ, ಪೂಜೆ ಮಾಡ್ಕೊಳ್ಳೆ, ನೀವು ವಾಗಪ್ಪ ಪೂಜೆ ಮಾಡ್ಕೊಳ್ಳಿ. ನಿಮಗೊಂದು ಅತಂತ್ರವಾದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಈ ಎಲ್ಲ ಕಡೆಯಲ್ಲಿ, ಈ ಭಾಗಗಳಲ್ಲಿ ಹುಟ್ಟಾಕಲಿಕ್ಕೆ ಶುರುವಾಯಿತು. ಹೊರಗೆ ಬಂದಂತಹ ಯುವಕರಿಗೆ ತುಂಬ ಡಿಸಿಲ್ಯೂಷನ್ ಆಯಿತು. ನಿಮಗಾಗಿದ್ದದ್ದೇನು ಅಂತ ಹೇಳಿದ್ರೆ, ಒಂದು ಬೆಂಗಳೂರಿಗೆ ಹೋಗ್ಬಿಡ್ಬೇಕು. ಇವತ್ತಿಗೂ ದೊಡ್ಡ ಸಾಧನೆ ಏನು ಅಂತ ಹೇಳಿದ್ರೆ, ನೀವು ಮೊನ್ನೆ ಅದು ಯಾರೋ ಒಬ್ಬರು ಇದು ವಿಡಿಯೋ ನೋಡ್ತಾ ಇದ್ದೆ, ಹಳ್ಳಿಯಲ್ಲಿ ಅವನ ಹತ್ರ 50 ಎಕರೆ ಜಮೀನಿದೆ, ಆದರೆ ಹುಡುಗಿ ಒಪ್ತಾ ಇಲ್ಲ ಮದುವೆಗೆ. ಅಯ್ಯಪ್ಪ, ಅವಳು ಹೇಳೋದಿಷ್ಟೇ, ಬೆಂಗಳೂರಲ್ಲಿ ಬೇಕಾದ್ರೆ ಗಾಡಿ ಓಡಿಸ್ಕೊಂಡಿರಲಿ, ಕ್ಯಾಬ್ ಓಡಿಸ್ಕೊಂಡಿರಲಿ, ನಾನು ಮಂಡ್ಯದಲ್ಲಿ ಇರಲ್ಲ ಅಂತೇಳಿ, ನಾನು ಬೆಂಗಳೂರು ಹೋಗ್ಬೇಕು. ಅಲ್ಲಮ್ಮ ಇಲ್ಲಿ ಯಾಕೆ ಬರ್ತಿದ್ದೆ, ಒಂದು ವೇಳೆ ಚೆನ್ನಾಗಿತ್ತು ಅದು, ಇಲ್ಲ ಇಲ್ಲಿ ಏನು ಗಾಳಿ ಚೆನ್ನಾಗಿದೆ ಇದು ಅಂತೇಳಿ. ಇಲ್ಲ, ಯಾಕಂದ್ರೆ ಮೈಂಡ್ ಹಂಗೆ ಆಗಿಬಿಟ್ಟಿದೆ. ಸೊ ಎಲ್ಲ ಕಡೆ ಏನಾಗಿದೆ, ನಿಮಗೆ ಕೆಲಸದ ಒತ್ತಡ ಇಲ್ಲ. ಮೊದಲು ಚೆನ್ನಾಗಿತ್ತು, ಅವ್ನು 9 ರಿಂದ 6 ಮಾಡ್ತಾ ಇದ್ದ. ನೀವು ಎಲ್ಲ ಸಂಜೆ ಹೊತ್ತಾದರೆ ಅಲ್ಲಿ ವಾಲಿಬಾಲ್, ನಾವೆಲ್ಲ ಚೆನ್ನಾಗಿ ನೆನಪಿದೆ, ವಾಲಿಬಾಲ್ ಟ್ರೋಫಿಗಳು, ಕಬಡ್ಡಿ ಟ್ರೋಫಿಗಳು, ಲೋಕಲ್ ಸೆಲೆಬ್ರಿಟೀಸ್ಗಳಿದ್ವು, ಅವ್ರನ್ನ ಕರೆಸ್ತಾ ಇದ್ವು. ಯಕ್ಷಗಾನ ರಾತ್ರಿ ನಡೀತಾ ಇತ್ತು. ಅರ್ಥ ಆಗ್ತಿಲ್ಲ, ಯಾಕಂದರೆ ಅದು ಜನರ ಹತ್ರ ಕೆಲಸ ಇತ್ತು. ನಿಮ್ಮ ಹತ್ರ ಕೆಲಸ ಇಲ್ದಿದ್ದಾಗ ಒಂದು ಸಣ್ಣ ಡಿಸಲ್ಯೂಷನ್ಮೆಂಟ್ ಶುರುವಾಗುತ್ತಲ್ಲ. ಇರೋ 100,000 ಕೆಲಸದಿಂದ 10 ಕೆಲಸಕ್ಕೆ ಬಂದರೆ 10 ಕೆಲಸಗಳು ಡಿಸ್ಟ್ರಿಬ್ಯೂಟ್ ಆಗಬೇಕಾದ್ರೆ ನಿಮ್ಗೇನು ಹೇಳ್ತಾರೆ, ನಿಂಗೆ ಯಾಕೆ ಕೆಲಸ ಎಲ್ಲ ಗೊತ್ತುಂಟಾ, ನೋಡು ಅವ್ನು ನಿನ್ನ ಕೆಲಸ ಕಸ್ಕೊಂಡಿದ್ದಾನೆ ಅನ್ನೋದು ಶುರುವಾಯಿತು. ಸೊ ಈ ಒಂದು ಎಕನಾಮಿಕಲಿ ಡೌನ್ ಆಗಿದೆ. ಈ 1000 ವರ್ಷಗಳಲ್ಲಿ ಆಗದೇ ಇದ್ದಂಥದ್ದು. ಸಾಮ್ರಾಜ್ಯಗಳಿದ್ದಾಗ, ಸಾಮ್ರಾಜ್ಯಗಳು ಉರುಳು ಹೋದಾಗಲೂ ವ್ಯಾಪಾರ ತೊಂದರೆ ಆಗ್ತಿರ್ಲಿಲ್ಲ. ಅಂದರೆ ಜಾಗತೀಕರಣ ಪ್ರಭಾವದಿಂದ ಹೌದೌದು, ಕ್ಲಿಯರ್ ಆಗಿ ನಿಮ್ಗೆ ಹಿಂಗೆ ಹಿಂಗೆ ಡೌನ್ ಆಗುತ್ತಲ್ಲ, ನಿಮಗೆ ಅಲ್ಲಿ ಆದರೆ ನೀವು ಏನದು ದೇವಸ್ಥಾನ ಹೋಗೋದು ನಿಲ್ಲಿಸಲ್ಲ, ಮಸೀದಿಗೆ ಹೋಗೋದು ನಿಲ್ಲಿಸಲ್ಲ, ಇದಕ್ಕೆ ಹೋಗೋದು ನಿಲ್ಲಿಸಲ್ಲ. ಇಂಥ ಒಂದು ಡಿಸಿಲ್ಯೂಷನ್ಡ್ ಆದಂತಹ ಯುವಕರಿಗೆ ದಾರಿ ತಪ್ಪಿಸೋಕ್ಕೆ ಎಷ್ಟೊತ್ತು ಬೇಕು. ಆಮೇಲೆ ಯಾವುದು ಇದೆ, ಕಾಂಗ್ರೆಸ್ ಗೌರ್ಮೆಂಟು ಅಥವಾ ಯಾವುದೇ ಸರ್ಕಾರಗಳಿದ್ದಾಗಲೂ ಸ್ಫೂರ್ತಿ ಹುಟ್ಟಿಸುವಂಥ ಅಥವಾ ಭರವಸೆ ಹುಟ್ಟಿಸುವಂತಹ ಯಾವುದೇ ಕೆಲಸ ಮಾಡಿಲ್ಲ. ಸೊ ಹೀಗೆಲ್ಲ ಆಗ್ತಿದ್ದಂಗೆ ಏನಾಗುತ್ತೆ, ಯು ಆರ್ ರಿಯಲಿ ಡಿಸಲ್ಯೂಷನ್ ಆ್ಯಂಡ್ ಯು ವಾಂಟ್ ಟು ಕ್ಲೇಮ್ ಸಮಥಿಂಗ್. ಫಸ್ಟ್ ಮನಸ್ಸು ಏನೋ ಒಂದು ಬೇಕಲ್ಲ, ಹೆಮ್ಮೆ ಪಡುವಂಥದ್ದು. ಸಡನ್ಲಿ ಯು ಆರ್ ಸೀಯಿಂಗ್ ದಟ್ ಏನೂ ಆಗ್ತಾ ಇಲ್ಲ. ಇಟ್ ಟುಕ್ ಅನದರ್ ಒಂದು 10 years. ಬೈ ದ್ಯಾಟ್ ಟೈಮ್ ಇವರೆಲ್ಲ ಎರಡೂ ಕಡೆಯ ಪಡೆಗಳೇನಿದ್ದು, ಹಿಂದೂ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಈ ಎರಡೂ ಕಡೆಯ ಪಡೆಗಳು ಈ ಏನದು ಸಿಟ್ಟಲ್ಲಿರುವಂಥ ಯುವಕರ ಕೈಗೆ ಚಾಕು ಚೂರಿ ಕೊಡೋಕ್ಕೆ ಶುರು ಮಾಡಿದ್ರು. ಕೊಲೆಗಳಾಗಿತ್ತು, ತುಂಬ ಕೆಟ್ಟದಾದ ಇದೇನದು ಕೋಮುವಾಗ ಗಲಭೆಗಳೆಲ್ಲ ಆಯಿತು. ನೀವು ಅದಕ್ಕೆ ಗಮನಿಸಿ ನೋಡಿ, 90s ಬಾಬ್ರಿ ಮಸೀದಿ ಶುರುವಾಗಿದ್ದು ಅದೇ ಟೈಮಲ್ಲಿ. ಮಂಡಲ್ ಕಮಿಷನ್ ಎಫೆಕ್ಟ್ ಮಾಡಿರಲಿಲ್ಲ ಸರ್ ನಮಗೆ, ಅದೆಲ್ಲ ನಾರ್ತ್ ಗಲಾಟೆ ಅಂದ್ಕೊಬಿಟ್ರು. ಆಮೇಲೆ ಏನೋ ಒಂದು ಎಲ್ಲ ಇದು ಮಾಡ್ತೀವಿ. ಮಂಡಲ್ ಕಮಿಷನ್ ನಮ್ಗೆ ಎಫೆಕ್ಟ್ ಮಾಡಲಿ, ಯಾಕಂದ್ರೆ ನಾವು ಹೆಂಗೋ ಹಂಚ್ಕೊಳ್ಳೋದನ್ನು ಕಲ್ತ್ಬಿಟ್ಟಿದ್ವಿ.
ಅಲ್ಲ ದಾಸೋಹ ಅನ್ನೋದನ್ನು ಕಲ್ತ್ಬಿಟ್ಟಿದ್ವಿ ನಾವು. ಹೌದು. ಪೋಸ್ಟ್ 90s ಯಾಕೆ ಮತ್ತೆ ಇದ್ದಾಗ ತಾನೇ ಹಂಚ್ಕೊಳ್ಳೋದು. ಸೊ 90s ನೀವು ಅದನ್ನ ಗಮನಿಸ್ತಾ ಬಂದರೆ ಇಂಡಿವಿಜುವಲಿಸ್ಟಿಕ್ ಆಗ್ತಾ ಹೋಗ್ತಾರೆ. ಯಾವಾಗ ಇಂಡಿವಿಜುವಲಿಸ್ಟಿಕ್ ಆಗ್ತಾ ಹೋಗ್ತೀವೋ ನಿಮ್ಗೆ ಅದು ಕ್ಲೈಮ್ ಮಾಡೋಕ್ಕೆ ಏನೋ ಒಂದನ್ನು ಕ್ಲೈಮ್ ಮಾಡೋದಕ್ಕೆ ಬೇಕಲ್ವಾ. ಏನನ್ನು ಕ್ಲೈಮ್ ಮಾಡ್ತೀರಾ? ಧರ್ಮ ಒಂದನ್ನೇ ನೀವು ಕ್ಲೈಮ್ ಮಾಡೋಕ್ಕೆ ಸಾಧ್ಯ. ಜಾತಿ ಕ್ಲೈಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಜಾತಿಯವನು ಬಡವಾಗ್ಬಿಟ್ಟವ್ನು. ಎಸ್. ಬ್ರಾಹ್ಮಣ ಆದರೂ ಬಡವಾಗಿರ್ತಾನೆ, ಅವನು ಎಲ್ಲ ಶೂದ್ರ ಇರೋದು ಶೂದ್ರ ಕಮ್ಯುನಿಟಿಗಳು ಬಡವಾಗಿದ್ವಲ್ಲ. ಸೊ ಇದಾಗ್ತದೆ. ಆಮೇಲೆ ಇದು ಏನದು, ಕೃಷಿಯಲ್ಲಿ ವ್ಯಾಪಾರ ಇಲ್ಲ, ನಿಮ್ಮ ಕೃಷಿಗೆ ರೇಟ್ಸ್ ಇಲ್ಲ. ನೀವು ಬೆಳೆದಿರುವಂಥ ಯಾವುದೇ ತರಕಾರಿಗೆ ರೇಟ್ ಇಲ್ಲ, ಅಗಡಿಕೆಗೆ ರೇಟ್ ಇಲ್ಲ, ವೆನಿಲಾಗೂ ರೇಟ್ ಇಲ್ಲ. ವೆನಿಲಾ ಬಿದ್ದೋಯ್ತು ಆ ಆಮೇಲೆ ಟೈಮಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋ ಮುಸ್ಲಿಮ್ರೆಲ್ಲ ಚೆನ್ನಾಗಿ ನಮ್ಮ ಬಿಸ್ನೆಸ್ ಇವ್ರು ಕಸ್ಕೊಂಡ್ಬಿಟ್ರೆ ಅನ್ನುವಂಥದ್ದು ಒಂದು ಕಾಣಿಸ್ಲಿಕ್ಕೆ ಶುರುವಾಯಿತು. ಸೊ ಇದಾಗ್ಲಿಕ್ಕೆ ಶುರುವಾಯಿತು. ಸೊ ಅದು ಎರಡೂ ಕಡೆ ನೋಡಿದ್ವಿ ಎಲ್ಲದ್ರ ನಾವು. ಜೊತೆಗೆ RSS ಮತ್ತು ದ್ವೇಷ ಭಾಷಣ ಮಾಡೋರು ಇದಾರಲ್ಲ, ಅದನ್ನ ಕರಾವಳಿ ಬೆಲ್ಟನ್ನ ಒಂದು ಶಕ್ತಿ ಕೇಂದ್ರ ತರ ಟಾರ್ಗೆಟ್ ಮಾಡ್ಕೊಂಡ್ರೋ ಏನೋ ಅನ್ಸುತ್ತೆ. ಅಂದ್ರೆ ನಾವು ಇಲ್ಲಿಂದ ಶುರು ಮಾಡ್ಬೋದು. RSS ಅನ್ನ ನೀವು ಬ್ಲೇಮ್ ಮಾಡಕ್ಕೆ ನಾನು ಯಾಕೆ ಇದು ಮಾಡಲ್ಲ ಅಂತ ಹೇಳಿದ್ರೆ, ಯಾಕೆ RSS 1935 ಶುರುವಾಯಿತು ಅಂತ ಹೇಳಿದ್ರೆ ಪೋಸ್ಟ್ ಇಂಡಿಪೆಂಡೆನ್ಸಿಂದ ಆ್ಯಕ್ಟಿವ್ ಇದೆ. ಅಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸಿಂದ ಆ್ಯಕ್ಟಿವ್ ಇದೆ. ನಾವು ಸಣ್ಣ ಇರ್ಬೇಕಾರೆಲ್ಲ RSS ಏನಾಗಿತ್ತು ಅಂತ ಹೇಳಿದ್ರೆ ಅದು ಏನದು ಲಲಿತ ಕಲೆಗಳನ್ನು ನಡೆಸೋ ಒಂದು ಸಂಘ. ಅದು ಹೌದು, yes. ದೇಶಭಕ್ತಿ ಭಾಷಣ ಮಾಡೋ, ದೇಶಭಕ್ತಿ ಗೀತೆ ಮಾಡಿಸೋದು, ನಮಗೊಂದು ಭಗವದ್ಗೀತೆ ಇದು ಕೊಡಿಸುವಂಥದ್ದು, ಭಗತ್ ಸಿಂಗ್ನ ಇದು ಅಂತ ಓದಿದ್ದು. ನಾನು ಭಗತ್ ಸಿಂಗ್ ಬಗ್ಗೆ ಇದು ಕೇಳಿದ್ದೆ, ಅಲ್ಲೆಲ್ಲ RSSನವ್ರು ಬಂದು ಭಾಷಣ ಮಾಡ್ತಿದ್ದಾಗಲೇ ಕಲ್ತಿರೋಂಥದ್ದು. ಪ್ರಕೃತಿ ವಿಕೋಪ ಆದ್ರೆ ಅಲ್ಲಿ ಹೋಗಿ ಅದರ ಸೇವೆ ಮಾಡುವಂಥದ್ದು ಅದೆಲ್ಲ ಪಾಸಿಟಿವ್ ಆಗ್ತಾ ಆಗುತ್ತೆ. ಆಕ್ಚುಲಿ ಇತ್ತು. ನಾವು ಚಿಕ್ಕವರಿದ್ದ ನಮಗೂ ಕೂಡ ಯಾವಾಗ ಪವರ್ ಸಿಕ್ತಲ್ಲ ಅವರು ಬೇರೆ ಆದ್ರು, ಅವರು ಫುಲ್ಲು ಬೇರೆ ಆಗ್ತಾ ಹೋದ್ರು. ಸೊ ಅದು ಅವ್ರ ಪರಿಸ್ಥಿತಿ ನೋಡಿ ಬಂದವರಲ್ಲ, ಅವ್ರು ಮೊದಲಿಂದಲೂ ಇದ್ದವರು, ಮೊದಲಿಂದಲೂ ಇದ್ದಂಥವ್ರು. ಸೊ ನಮ್ಮ ಇವರು ಯಾರೆಲ್ಲ ಲೆಫ್ಟಿಸ್ಟು ಅವರೆಲ್ಲ ಹೇಳ್ತೀವಿ, ನಾವು ಹೇಳೋದು ಆ ಮಟ್ಟದ ಸಂಘಟನೆ ನಮಗೆ ಸಾಧ್ಯನಾ, ನಿಮ್ಮ ಕೈಲಿ ಸಾಧ್ಯನಾ? ಆ ಮಟ್ಟದ ಕಮಿಟ್ಮೆಂಟ್ ಇದೆಯಲ್ಲ, ಅದು ತುಂಬ ಕಷ್ಟ ಇದೆ.